ಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಈಗ ಜ್ಞಾನೇ ವಿರಾಗಿ ಅಂತ ಶುರು ಮಾಡಿ ವಾಯುರ್ಹಿ ಬ್ರಹ್ಮತಾಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ ನ ಬ್ರಹ್ಮ ಸದೃಶಃ ಕಶ್ಚಿತ್ ಶಿವಾದಿಷು ಕಥಂಚನ. ಇಷ್ಟು ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂಥ ವಾಕ್ಯಗಳನ್ನೆಲ್ಲ ಉಲ್ಲೇಖ ಮಾಡಿದ ಮೇಲೆ ಇನ್ನು ವಾಯುಜೀವೋತ್ತಮತ್ವ ಮೊದಲಾದಂತಹ ಅನೇಕ ದೇವತಾ ತಾರತಮ್ಯಾದಿ ಪ್ರಮೇಯಗಳನ್ನು ಮಹಾಭಾರತದಿಂದಲೇ ತೋರಿಸ್ತೇವೆ ಅಂತ ಹೊರಟು ಮೊದಲಿಗೆ ಹನುಮದ ಅವತಾರದ ಹಿರಿಮೆಯನ್ನು ಜ್ಞಾನೇ ವಿರಾಗಿ ಅಂಥೇಳಿ ಅವತಾರತ್ರಯದ ಮಹಾತ್ಮೆ ಹೇಳ್ತಕ್ಕಂಥ ಒಟ್ಟು ಋಗ್ವೇದದ ಸಶ್ರುತಃ ಪರಮಾತ್ಮನ ಮಾತುಗಳನ್ನು ಜಗತ್ತಿ ಮುಟ್ಟಿಸೋದು ಮೊದಲಾದ ಕೆಲಸಗಳನ್ನು ಮಾಡುತ್ತಾ ಹರಿಸೇವೆಯನ್ನು ಮಾಡಿದ್ದಾರೆ ಅಂತ ತಿಳಿಸಿ ಮಹಿಮೆಯನ್ನೆಲ್ಲ ವೇದೋಕ್ತ ಮಹಿಮೆಯನ್ನು ಹೇಳಿದರು. ಅದಾದ ಮೇಲೆ ಮಹಾಭಾರತದ ವಾಕ್ಯಗಳನ್ನು ಕೋಟ್ ಮಾಡ್ತಾರೆ. ಮತ್ತು ಅಶ್ವಮೇಧ ಕ್ರತುಶ್ರೇಷ್ಠೋ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠೋ ದೇವಶ್ರೇಷ್ಠಸ್ತು ಮಾರುತಃ. ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠ ದಿವಾಕರ ಬ್ರಾಹ್ಮಣ. ಒಂದು ವರ್ಷ ಆಯಿತು. ಆಗ ಕುಂತಿಯನ್ನು ಮತ್ತೆ ಪಾಂಡುರಾಜ ಕರೆದ. ಇನ್ನೊಬ್ಬ ಮಗ ನಮಗೆ ಬೇಕು ಅಂತ ಕೇಳಿದ. ಯಾರಿಂದ ಪಡಿಬೇಕು ಅಂತ ಕುಂತಿ ಕೇಳಿದ. ಆಗ ಹೇಳ್ತಾನೆ, ಧರ್ಮದ ರಕ್ಷಣೆಗೋಸ್ಕರವಾಗಿ ಯಮಧರ್ಮನನ್ನು ಪ್ರಾರ್ಥನೆ ಮಾಡಿ ಸಂತಾನವನ್ನು ಪಡೆದ್ವಿ. ಯುಧಿಷ್ಠಿರ ಹುಟ್ಟಿದ. ಇದು ಧರ್ಮದ ರಕ್ಷಣೆ ಆಗಬೇಕು. ಧರ್ಮದ ರಕ್ಷಣೆ ಆಗಬೇಕಾದ್ರೆ ಬಾಹುಬಲ ಜ್ಞಾನಬಲ ಎರಡೂ ಇರತಕ್ಕಂಥ ಶ್ರೇಷ್ಠ ಪುತ್ರನಾಗಬೇಕು. ಅಂಥವ್ರು ಯಾರು ಅಂದರೆ ಈ ಶ್ಲೋಕ ಹೇಳ್ತಾನೆ. ಅಲ್ಲಿ ಬರೋ ಶ್ಲೋಕಗಳು ಅಶ್ವಮೇಧ ಕ್ರತುಶ್ರೇಷ್ಠ. ಕ್ರತುಗಳಲ್ಲಿ ಯಜ್ಞಗಳಲ್ಲಿ ಯಾವುದು ಶ್ರೇಷ್ಠ? ಅಶ್ವಮೇಧ ಶ್ರೇಷ್ಠ. ಜ್ಯೋತಿಶ್ರೇಷ್ಠ. ಜ್ಯೋತಿಷ್ಯಗಳಲ್ಲಿ ಯಾವುದು ಶ್ರೇಷ್ಠ? ಸೂರ್ಯ ಶ್ರೇಷ್ಠ. ದಿವಾಕರ. ಯಾತಕ್ಕೆ ಶ್ರೇಷ್ಠ ಅಂದರೆ ಉತ್ತರ ದಿವಾಕರ. ಹಗಲು ಮಾಡ್ತಾನೆ. ಇನ್ನು ಯಾವ ಜ್ಯೋತಿಗೂ ಯಾವ ಶಕ್ತಿ ಇಲ್ಲ, ಹಗಲು ಮಾಡೋ ಶಕ್ತಿ ಇಲ್ಲ. ರಾತ್ರಿಯಲ್ಲೇ ಬೆಳಕು ಕೊಡ್ಬೋದೇ ಹೊರತು ಹಗಲು ಮಾಡೋ ಶಕ್ತಿ ಇಲ್ಲ. ದಿವಾಕರ ಹಗಲನ್ನೇ ಮಾಡ್ತಕ್ಕಂಥ ಸೂರ್ಯ ಇದ್ದಾನಲ್ಲ, ಅದು ಜ್ಯೋತಿಷ್ಯಗಳಲ್ಲಿ ಶ್ರೇಷ್ಠ. ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ. ಎರಡು ಕಾಲಿರೋ ಪ್ರಾಣಿಗಳಲ್ಲಿ ಯಾರು ಶ್ರೇಷ್ಠ? ಬ್ರಾಹ್ಮಣ ದ್ವಿಪದಾಂ. ಉಳಿದ ಕಾಲಗಳಿಗಿಂತ ದ್ವಿಪದಾಂ ಶ್ರೇಷ್ಠ. ಅವು ಶ್ರೇಷ್ಠ. ಯಾವುದು ಎರಡು ಕಾಲಿನ ಪ್ರಾಣಿಗಳು ಅದು ಅದರಲ್ಲಿ ಬ್ರಾಹ್ಮಣ ಶ್ರೇಷ್ಠ. ನಾಲ್ಕು ಕಾಲಿನ ಪ್ರಾಣಿ ಬೇರೆ ಪ್ರಾಣಿಗಳಲ್ಲಿ ಎರಡು ಕಾಲಿನ ಪ್ರಾಣಿ ಶ್ರೇಷ್ಠ. ಅಂದರೆ ಮನುಷ್ಯ ಶ್ರೇಷ್ಠ. ಮನುಷ್ಯರಲ್ಲಿ ಬ್ರಾಹ್ಮಣ ಶ್ರೇಷ್ಠ. ಅದಾದ ಮೇಲೆ ಇಷ್ಟು ಹೇಳಿ ದೇವಶ್ರೇಷ್ಠಸ್ತು ಮಾರುತಃ. ದೇವತೆಗಳಲ್ಲಿ ಯಾರು ಶ್ರೇಷ್ಠ ಅಂದರೆ ಮಾರುತಃ, ವಾಯುದೇವರು ಶ್ರೇಷ್ಠ. ಮಾರುತಃ ಅಂತ ಹೇಳಿದ್ರಿಂದ ಅವತಾರ ತ್ರಯಗಳು ಬಂತದ್ರಲ್ಲಿ. ಮರುತ್ ಅಂದರೆ ವಾಯುದೇವರು, ಮಾರುತ ಅಂದರೆ ವಾಯುಪುತ್ರ. ಮೂಲ ರೂಪ ಅವತಾರ ರೂಪ ಎಲ್ಲರಲ್ಲೂ ಕೂಡ ಯಾರು ಶ್ರೇಷ್ಠ ಅಂದರೆ ಅವರೇ. ಅವತಾರ ಮಾಡಿದಾಗಲೂ ಇವರು ಶ್ರೇಷ್ಠ, ಮೂಲ ರೂಪದಲ್ಲೂ ಅವರು ಶ್ರೇಷ್ಠ. ಆದ್ದರಿಂದ ದೇವಶ್ರೇಷ್ಠಸ್ತು ಮಾರುತಃ. ಉಳಿದವರು ಮೂಲ ರೂಪದಲ್ಲೂ ಕಡಿಮೆ, ಅವತಾರ ರೂಪದಲ್ಲೂ ಎರಡೋ ಬಡ ಹಾಕಿಬಿಡ್ತಾರೆ. ಕೆಲವೊಮ್ಮೆ ಅಪೋಸಿಟ್ ಪಾರ್ಟಿಗೂ ಹೋಗಿಬಿಡ್ತಾರೆ. ಆ ದೃಷ್ಟಿಯಿಂದ ವಾಯುದೇವರ ಮಹಿಮೆ ದೇವಶ್ರೇಷ್ಠಸ್ತು ಮಾರುತ. ಅಂದರೆ ಬಾಹುಬಲ ಜ್ಞಾನಬಲ ಎರಡಿರೋ ಮಗ ಆಗಬೇಕು. ಮಗ ಎಂಥವನಾಗಿರಬೇಕು ಅಂದರೆ ಎಂದೂ ಕೂಡ ದಾರಿ ತಪ್ಪದ ಮಗನಾಗ. ಒಳ್ಳೆ ಸಾಮರ್ಥ್ಯನ ಇದೆ, ದಾರಿ ತಪ್ಪು ಹೋಗಿಬಿಟ್ರೆ ಇಂಪೋರ್ಟಿಗೆ ಹೋಗ್ತಾ ಇದೆ ಎಲ್ಲ ರಾಂಗ್ ಡೈರೆಕ್ಷನ್ಗೆ ಹೋಗಿಬಿಟ್ಟಿದ್ದಾನೆ. ಅಷ್ಟು ಹೋಗಿದ್ದೆಲ್ಲ ಏನಂತಾರೆ ಅದಕ್ಕೆ? ಟೈಮ್ ವೇಸ್ಟು, ಪೆಟ್ರೋಲ್ ವೇಸ್ಟು, ಎಲ್ಲ ವೇಸ್ಟ್. ಅದು ದೊಡ್ಡ ಪ್ರೋಗ್ರಾಮೇ ಮಿಸ್ಸು ಆಗ್ಬೋದು ಮತ್ತೆ. ಆದ್ದರಿಂದ ಮಾರುತಃ. ಅದರಿಂದ ಅನೇಕ ಮಹಿಮೆ, ಮಾರುತ ಶಬ್ದ ಅನೇಕ ಮಹಿಮೆಗಳು ಹೇಳೋದಂತೆ ಆಯಿತು. ಏನೇನು ವಾಯುದೇವರು ಮಹಿಮೆಗಳಿದೆ ಇಷ್ಟು ಕೂಡ ಅವತಾರಗಳಲ್ಲೂ ಇದೆ ಅಂತ ಹೇಳೋದಕ್ಕೋಸ್ಕರ ಅದಕ್ಕೆ ಅವರನ್ನೇ ನೀನು ಪಡಿಬೇಕು ಮಗನನ್ನಾಗಿ. ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಬಲಮಿಂದ್ರಸ್ಯ ಗಿರೀಶಃ. ನೆಕ್ಸ್ಟ್ ಬಲಮಿಂದ್ರಸ್ಯ ಗಿರೀಶಃ. ಗಿರೀಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಃ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ಇವೆಲ್ಲ ಶ್ಲೋಕಗಳು ಮಹಾಭಾರತ ಇವತ್ತು ಕೂಡ ಸಿಗುತ್ತೆ. ಆಶ್ಚರ್ಯ ಅಂದರೆ ತೆಗೆದಾಕಿಲ್ವೇನೆಲ್ಲ ಕೂಡ ಸ್ಪಷ್ಟವಾದ ಶ್ಲೋಕಗಳು ಹಾಗೆ ಉಳ್ಕೊಂಡಿದೆ. ಮಹಾಭಾರತ ಮೂಲ ಪ್ರತಿಯಲ್ಲೂ ಇದೆ ಇವೆಲ್ಲ ಕೂಡ. ಅಂದರೆ ಕೆಲವು ತೆಗೆದುಹಾಕಿದ್ದಾರೆ, ಕೆಲವು ಅವರಿಗೆ ಅರ್ಥ ಆಗಿಲ್ಲ, ತೆಗೆದಿಲ್ಲ ಅಷ್ಟೇ. ಬಲಂ ಇಂದ್ರಸ್ಯ ಗಿರೀಶಃ. ಗಿರೀಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಃ ಸಾಕ್ಷಾತ್ ನಹರೇಹೇ ನ ಹರೇಹೇ ಬಲಂ ಅನ್ಯತಃ. ಇಂದ್ರಸ್ಯ ಬಲಂ ಗಿರೀಶಃ. ಇಂದ್ರಸ್ಯ ಬಲಂ ಗಿರೀಶಃ. ಇಂದ್ರದೇವರಿಗೆ ಬಲ ಕೊಡೋದು ಯಾರು? ಇವ್ರಿಗೆ ಯಾರು ಬಲ ಅಂತ ಕೇಳ್ತಾರೆ. ಬ್ಯಾಕಿಂಗ್ ಯಾರ್ದು ಅಂದರೆ ಇಂದ್ರದೇವರು. ಎಲ್ಲ ದೇವತೆಗಳಿಗೂ ಬಲ ಯಾರು? ಇಂದ್ರದೇವರಿಗೆ ಬಲ ಯಾರು? ರುದ್ರದೇವ. ಅದಕ್ಕೆ ಇದೇ ಇದೆ, ದೇವರಾಜ ಅಂತಲೇ ಹೆಸರು ಇಂದ್ರದೇವರಿಗೆ. ಆದ್ದರಿಂದ ಉಳಿದ ಎಲ್ಲ ದೇವತೆಗಳಿಗೆ ಬಲ ಇಂದ್ರದೇವರು. ಇಂದ್ರದೇವರಿಗೆ ಬಲ ಗಿರೀಶಃ ರುದ್ರದೇವರು. ಗಿರೀಶಸ್ಯ ರುದ್ರದೇವರಿಗೆ ಬಲ ಯಾರು? ಮರುತ್ ವಾಯುದೇವರು. ನೋಡಿ ಮರುತ್ ಅದು ಮಾರುತಃ ಅಂತ ಹೇಳಿದರು. ಮರುತ್ ವಾಯುದೇವರು ಬಲ. ತಸ್ಯ ಬಲಂ ಹರಿಹಿ ಸಾಕ್ಷಾತ್. ಅವರಿಗೆ ಸಾಕ್ಷಾತ್ ಡೈರೆಕ್ಟ್ಲಿ
ಇವರಿಗೆಲ್ಲ ಬಲ ಕೊಡೋದು ಹರಿ ಆದರೂ ಕೊಡೋರು ಇವೆಲ್ಲ ಪ್ರಹ್ಲಾದನ ಮಾತಿದ್ದು. ನ ಕೇವಲಂ ಮೇ ಭವತಶ್ಚ ರಾಜನ್ ಬಲ ಕೇವಲಂ ಭವತಾಂ, ಎಲ್ಲರಿಗೂ ಕೂಡ ಬಲ ಯಾರು? ನೀನು ಎಲ್ಲರಿಗೂ ಬಲ ದೇವರೇನೆ. ಆ ಮಾತು ಅರ್ಥ ಮಾಡಿಕೊಂಡ್ರೆ ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚ ಅಪರೇಶಾಂ ಅಂತ ಹೇಳ್ಬಿಟ್ಟಿದ್ದ. ಬಲಿಷ್ಠರಿಗೆ ಬಲಿಷ್ಠ ಭಗವದ್ಗೀತೆಯಲ್ಲಿ ಬರುತ್ತೆ. ಬಲವತಾಂಚಾಹಂ. ಎಲ್ಲ ಒಂದಕ್ಕೂ ಎಲ್ಲ ಶಾಸ್ತ್ರದ ಮಾತುಗಳು ಹೊಂದಾಣಿಕೆ ಆಗ್ತಾ ಹೋಗುತ್ತೆ. ಅದಕ್ಕೆ ಓಂ ತತ್ವ ಸಮನ್ವಯಾತ್ ಅಂತೇಳಿ ಎಲ್ಲ ಶಾಸ್ತ್ರದ ಮಾತುಗಳು ಪರಸ್ಪರ ಹೊಂದುತ್ತೆ ಹೊರತು ಎಲ್ಲೂ ಕೂಡ ಏನಿಲ್ಲ, ವಿರೋಧನೇ ಇಲ್ಲ. ಇವರು ಅರ್ಥ ಮಾಡ್ಕೊಂಡ್ರಾಗುತ್ತೆ ಹೊರತು ಆಗಿಲ್ಲೇ ಇಲ್ಲ. ಅದಕ್ಕೆ ಬಲಂ ತಸ್ಯ ಗಿರೀಶ ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಹಿ ಸಾಕ್ಷಾತ್. ಸಾಕ್ಷಾತ್ ಅಂಬೋದು ವೆರಿ ಇಂಪಾರ್ಟೆಂಟ್. ನ ಹರೇಹೇ ಬಲಮನ್ಯತಃ. ಆ ಹರಿಗೆ ಯಾರು ಬಲ ಅಂತ ಪ್ರಶ್ನೆ ಬಂತು. ನ ಹರೇ ಬಲಂ ಅನ್ಯತಃ ಅನ್ಯತಃ ಬಲಂ ಹರೇಹೇ ನಾಸ್ತಿ. ಅದ್ರ ಅರ್ಥ ಏನದಕ್ಕೆ? ಸ್ವತಂತ್ರ. ಇವರು ಸಾಕ್ಷಾತ್ ಪ್ರತಿಬಿಂಬ, ಡೈರೆಕ್ಟ್ ಅಂಡರ್ ದಿ ಕಂಟ್ರೋಲ್ ಆಫ್ ನಾರಾಯಣ. ಉಳಿದವರೆಲ್ಲ ಇವ್ರ ಕಂಟ್ರೋಲ್. ಒಂದೊಂದೇ ತಾರತಮ್ಯ ಎಲ್ಲ ಬಂತು. ಇದರಲ್ಲಿ ಭೇದ ತಾರತಮ್ಯ ವಾಯುಜೀವತ್ವತ್ತು ಎಷ್ಟು ವಿಷಯ ಬಂದಿದೆ. ಅದರಲ್ಲಿ ದೇವತೆಗಳಿಗೆ ಭೇದ ಇದೆ, ಒಂದಾಯಿತು. ತಾರತಮ್ಯ ಇದೆ, ಎರಡಾಯಿತು. ವಾಯುದೇವರ ಶ್ರೇಷ್ಠ ಇನ್ನೊಂದಾಯಿತು. ಹರಿ ಸರ್ವೋತ್ತಮ ಸ್ವತಂತ್ರ ಅಂತ ಮತ್ತೊಂದಾಯಿತು. ನೋಡೋದಕ್ಕೆ ಸಿಂಪ್ಲೆಸ್ಟ್ ಒಂದು ಶ್ಲೋಕ ಇದು. ಯಾವುದು ಮಣಿಮಂಜರಿಗಿಂತ ಸುಲಭ ಇದು. ದೊಡ್ಡ ವಿಷಯ ತಿಳಿತಾ ಇದೆ. ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ವರತ್ ಬಲಂ ತಸ್ಯ ಹರಿಃ ಸಾಕ್ಷಾತ್ ನ ಹರೇಹೇ ಬಲಂ ಅನ್ಯತಃ. ಎರಡನೇ ಶ್ಲೋಕ ಆಯ್ತು ಈಗ. ಮರುತ್ ಅಂದರೆ ಅದು ಬರುತ್ತ ಮಗ ಮಾರುತ. ಆ ಅರ್ಥದಲ್ಲಿ ಮರುತ್ತನೇ ಅದಕ್ಕೆ ಎರಡು ಬಂತು ಅಂತ ಹೇಳಿದ್ದು. ಅದಕ್ಕೆ ಅಲ್ಲೂ ಮಾರುತಿ ಅಂತ ಬಂದಿತ್ತು ಮೊದಲು. ಭೂಭಾರ ಹಾರಿಣೋ ವಿಷ್ಣು ಪ್ರಧಾನಾಂಗಂ ಹಿ ಮಾರುತಿ ಅಂತ ಬಂದಿದ್ದರಿಂದ ಅವತಾರ ರೂಪ ಒಂದು ರೂಪ ಎರಡರಲ್ಲೂ ಕೂಡ ಅವರೇ ಪ್ರಧಾನಾಂಗ. ಅವತಾರತ್ರಯಗಳಲ್ಲೂ ಅವರೇ ಪ್ರಧಾನಾಂಗ. ಇಲ್ಲೂ ಕೂಡ ಹಾಗೆ ಅದು ಹೇಳಿದ್ರಿಂದ ದೇವಶ್ರೇಷ್ಠಸ್ತು ಮಾರುತಃ. ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಇನ್ನೊಂದು ಶ್ಲೋಕ ಇದೆ. ಇದೆಲ್ಲ ನಿತ್ಯವಾಗಿ ರಘುವಾಯಸ್ಥಿತಿಯಲ್ಲಿ ಬರೋ ಶ್ಲೋಕ ಇದೆ. ಇದು ಮಹಾಭಾರತದ್ದು. ಅದು ಆ್ಯಕ್ಚುಲಿ ಅದು ಸಂಗ್ರಹ ಮಾಡಿದ್ದಾರೆ. ಅಲ್ಲಿರೋ ಯಾವ ಸ್ತೋತ್ರಗಳು ಒಬ್ಬರು ಬರೆದಿದ್ದಲ್ಲ, ಬೇರೆ ಬೇರೆ ಇದರಿಂದ ಕಲೆಕ್ಟ್ ಮಾಡಿ ಹಾಕಿರೋದು ರಘುವಾಯಸ್ಥಿತಿ. ಅದು ಎರಡೂ ಒಂದೇ. ಖಿಲವಾಯಸ್ಥಿತಿ ರಘುವಾಯಸ್ಥಿತಿ ಎರಡು ಕರೀತಾರೆ. ಅಣುವಾಯಸ್ಥಿತಿ ಅಂತಲೂ ಕರೀತಾರೆ. ವಾಯು ಭೀಮಃ, ವಾಯುದೇವರೇ ಭೀಮಸೇನ. ಅದು ಇನ್ನೊಂದು ಅರ್ಥ. ವಾಯು ಭೀಮಃ, ವಾಯು ಭೃತಮಃ, ಎಲ್ಲ ಪ್ರಮಾಣಗಳನ್ನು ತಿಳಿದವರು ಅನ್ನೋ ಬರ್ತೇನೆ. ಹೀಗೆಲ್ಲ ಬಂದಿದೆ. ಭೃತಮೋ ಭೀಮ ಇತ್ಯುಕ್ತ ಅಂತ ಹೇಳಿದೆ ಈಗಾಗಲೇ. ಅದಕ್ಕೆ ವಾಯು ಭೀಮಃ, ವಾಯುದೇವರೇ ಎಲ್ಲ ಪ್ರಮಾಣ ತಿಳಿದಂಥ ಜ್ಞಾನಿಗಳು. ಭೀಮನಾದ ಎಲ್ಲ ಇದೆ, ಹೇಳೋದಕ್ಕೆ ಬರೋದಿಲ್ಲ, ತಿಳಿಸಕ್ಕೆ ಭೀಮನಾದ ಹೇಗೆ ಹೇಳ್ತಾರೆ ಅದನ್ನು ಅವರು? ವಾಯುದೇವರು ಎಲ್ಲ ವಿಷಯ ಗೊತ್ತಿದೆ, ಅದನ್ನು ಘಂಟಾಘೋಷವಾಗಿ ಸಾರ್ತಾರೆ. ಏಕಾಂದ್ರೆ ಗುಟ್ಟ ಬಾಲಕೊಂಡು ಹೇಳೋದಲ್ಲ. ಅವ್ರು ಹೇಗೆ ಹೇಳ್ತಾರೆ? ತುಂಬಿದ ಸಭೆಗಳಲ್ಲಿ ಹೇಳ್ತಾ ಇದ್ರು. ಅಷ್ಟೇ ಇಲ್ಲ, ಜರಾಸಂಧಾದಿಗಳೆಲ್ಲ ಕಾಳಿ ಸ್ವಯಂವರಕ್ಕೆ ಬಂದಾಗ ಒಬ್ಬರೇ ಘೋಷಣೆ ಮಾಡ್ತಾರೆ, ನಾನು ವಿಷ್ಣು ಭಕ್ತ, ನೀವೆಲ್ಲ ಶಿವಾದಿಗಳ ಭಕ್ತರು. ಈಗ ನಾನು ವಿಷ್ಣು ಸರ್ವೋತ್ತಮ ಅಂತ ಹೇಳ್ತೇನೆ. ಅದಕ್ಕೇನು ಪ್ರೂಫ್ ಅಂದರೆ, ಆತನ ಭಕ್ತ ನಾನು ನಿಮ್ಮನ್ನು ಕರಿತಾ ಇದ್ದೇನೆ. ಈಗ ನಿಮ್ಮನ್ನೆಲ್ಲ ನಾನು ಗೆಲ್ತೇನೆ. ಸೊ ನಾನು ನಿಮ್ಮನ್ನು ಗೆದ್ದ ಮೇಲೆ ವಿಷ್ಣು ಭಕ್ತ ಉಳಿದವ್ರಿಗೆ ಗೆದ್ದಾಗಾಯಿತು. ನನ್ನ ಸ್ವಾಮಿ ವಿಷ್ಣು ಅಂದಮೇಲೆ ಯಾರು ಸರ್ವೋತ್ತಮ? ವಿಷ್ಣು. ಇದನ್ನೆಲ್ಲ ಕೂಡ ಉಪಯೋಗಿಸ್ತಾ ಇದೆ. ಇದೇ ಚಾಲೆಂಜ್ ಬಂದು ಬರುತ್ತೆ. ಇದೆಲ್ಲ ಕೂಡ ಡೈರೆಕ್ಟ್ ಚಾಲೆಂಜ್. ನಾನು ಶ್ರೇಷ್ಠ ಅಂತ ಹೇಳೋದು ಎಂಡಲ್ಲ. ಅದು ಯಾವುದಕ್ಕೆ ಶ್ರೇಷ್ಠ? ವಿಷ್ಣು ಸರ್ವೋತ್ತಮತ್ವ. ಅಂದರೆ ಬಲದಲ್ಲೂ ವಿಷ್ಣು ಸರ್ವೋತ್ತಮ, ನಾನು ನಿಮ್ಮನ್ನು ಸೋಲಿಸ್ತೇನೆ. ಆದ್ದರಿಂದ ಅದು ನನ್ನನ್ನು ವಿಷ್ಣು ಸೋಲಿಸ್ತಾನೆ. ಅದೇ ರೀತಿಯಲ್ಲಿ ಜ್ಞಾನದಲ್ಲಿ ವಾಕ್ಯಾರ್ಥ ಮಾಡೋಣ ಬನ್ನಿ. ಈಗ ಅದು ವಾಕ್ಯಾರ್ಥ ಎರಡರಲ್ಲೂ ನಾನೇ ಶ್ರೇಷ್ಠ ಅಂತ ಹೇಳಿಬಿಟ್ಟು ಸೇರಿಸ್ತಾ ಅದು ಎಲ್ಲಿ ಲಿಂಕ್ ಮಾಡ್ತಾರೆ? ತಾವು ದೊಡ್ಡವರು ಅಂತಲ್ಲ, ನಿಮ್ಮನ್ನೆಲ್ಲ ನಿಯಂತ್ರಣ ಮಾಡ್ತಾರೆ. ನನ್ನ ನಿಯಂತ್ರಣ ಮಾಡೋದು ಯಾರು ಅಂತ ಕೇಳಿದರೆ ಸಾಕ್ಷಾತ್ ನಾರಾಯಣನೇ. ಅದೆಲ್ಲ ಹೇಳಿದ್ರಿಂದ ವಾಯು ಭೀಮಃ ಭೀಮನಾದ. ಅವರ ನಾದವತ್ತು ಸಿಂಹನಾದ ಅಂತ ಹೆಸರು ಕೇಳಿದ್ದೆ ನಾವೇ. ಸಿಂಹನಾದ ಮಾಡಿದಾಗ ಬೇರೆ ಎಲ್ಲ ಪ್ರಾಣಿಗಳ ನಾದ ಏನಾಗುತ್ತೆ? ಜೂನಲ್ಲೆಲ್ಲ ಇರುತ್ತಲ್ಲ, ಎಲ್ಲ ನಿಲ್ಲಿಸಿರ್ತಾರೆ ಸಿಂಹನ. ಒಂದ್ಸರಿ ಕೂಯ್ಬಿಟ್ಟು ಇಡೀ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ಒಂದ್ಸರಿ ಜೋರ ಯಾಕೋ ಬಂದುಬಿಡುತ್ತೆ, ಅಷ್ಟು ಜೋರಾಗಿ ಬಿಡೋದು. ಒಂದ್ಸರ್ತಿ ಈಗ ಹನಿಸಿಬಿಟ್ಟು ಹೀಗೆ ತಲೆ ಆಡಿಸಿ ಅಂದುಬಿಡುತ್ತೆ. ಅದು ಒಂದೆಲ್ಲ ಗಾಬರಿ ಆಗಿಬಿಡ್ಬೇಕು. ಭೀಮನಾದ, ಅದಕ್ಕೆ ಅನೇಕ ಅರ್ಥ. ಭೀಮ ಅಂದರೆ ಜ್ಞಾನ, ಜ್ಞಾನನಾದ. ಅವ್ರು ಏನೇ ಹೇಳಿದರೂ ಕೂಡ ಅವ್ರ ವಿಷಯ ಏನೇ ಬರೀ ಇರುತ್ತೆ. ಏನಿರುತ್ತೆ? ಹರಿಸರ್ವತ್ವ ಪ್ರಮೇಯಗಳೇ ತುಂಬಿರುತ್ತೆ ಹೊರತು ಸುಮ್ಮನೆ ಅಲ್ಲ. ಪ್ರತಿಯೊಂದು ನಾದದಲ್ಲೂ ಕೂಡ ಇನ್ನೊಂದಿದೆ, ಭೀಮನಾದ. ಆಕಾರ ಉಕಾರ ಮಕಾರ ನಾದ ಬಿಂದು ಘೋಷ, ಶಾಂತ ಅತಿಶಾಂತ. ಅಷ್ಟಾಕ್ಷರದಲ್ಲಿ ಓಂಕಾರದ ಅಷ್ಟಾಕ್ಷರಗಳು ನಾದ ಅಂತಿದೆ. ಅದು ಭೀಮನಾದ. ಅದು ನಾದವನ್ನು ಹೇಳ್ಕೊಟ್ಟಿದ್ದ ಆಚಾರ್ಯ ಉಳಿದವರಿಗೆ ಗೊತ್ತೇ ಇರಲಿಲ್ಲ. ಏನು ತಿಳ್ಕೊಂಡಿದ್ರು? ಓಂಕಾರಕ್ಕೆ ಮೂರೇ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಮುಂದೆ ನಾದ ಬಿಂದು ಉಪಲಕ್ಷಣಯ ಇಡೀ ಓಂಕಾರದ ನಾದ ಅವರಲ್ಲಿದೆ. ಅದು ಕರೆಕ್ಟ್. ಅದು ನಮ್ಗೆ ಯಾವಾಗಲೂ ಎರಡು ಕಿವಿ ಮುಚ್ಚಿಕೊಂಡ್ರೆ ಏನು ಶಬ್ದ ಕೆಡಿಸುತ್ತೆ.
ಎರಡು ಕಿವಿ ಮುಚ್ಕೊಂಡ್ಬಿಟ್ರೆ ಶಬ್ದ ಕೇಳಿಸುತ್ತೆ. ಏನು ಶಬ್ದ ಅದು? ಓಂ ಅಂತ ಹೇಳೋದು. ಗೊತ್ತಾಯ್ತಾ? ಅದು ಯಾವ ಶಬ್ದ ಅದು? ವಾಯುದೇವರ ಘೋಷ ಅದು. ವಾಯುದೇವರು ಮಾಡೋ ಘೋಷನೇ ಓಂಕಾರವಾಗಿ ಕೇಳೋದು. ಅದಕ್ಕೆ ಅರ್ಥ ಆಯ್ತಾ? ಅದರಿಂದ ಭೀಮನಾದ ಅಂತ ಅನಾದ ಮಾಡಿ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ ಬಲಿದಾಗಲೂ ಕೂಡ ಭೀಮನಾದ, ಮತ್ತೆ ಬಲಿದಾಗಲೂ ದೇವ್ರ ಸ್ತೋತ್ರ ಮಾಡ್ತಾನೆ ಇರ್ತಾರೋ. ಅದಕ್ಕೆ ಯಾವ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರರು ಅಲ್ಲಿ ಇಲ್ಲಿ ನಾನು ನಿದ್ರಾ ಕಾಲದಲ್ಲೂ ಕೂಡ ಎಚ್ಚೆತ್ತಿದ್ದು ದೇವರು ಸ್ತೋತ್ರ ಮಾಡ್ತಾರೆ. ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಎಂಥ ಸಾಮರ್ಥ್ಯ. ವಿದುರ ಭಾರಿ ಜೋರಾಗಿ ಮಾತಾಡಿದ, ಆದರೆ ಹೇಳಿದ ನನ್ನ ಕೈಲಿ ಆಗೋದಿಲ್ಲ, ನಾನು ಹೇಳಬಲ್ಲೆ ಹೊರತು ಫೈಟಿಂಗ್ ಗಿಟ್ಟಿ ಮಾಡೋಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟ ವಿದುರ. ಆದರೆ ಭೀಮಸೇನ ಹೇಳ್ತೇನೆ, ಎದ್ದು ಬನ್ನಿ ಹೊಡೆದಾಗ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಮಹೌಜಾಹ, ಓಜಸ್ಸು ಅಂದರೆ ವೀರ್ಯ, ಮಹತ್ತರವಾದಂತಹ ಓಜಸ್ಸಿದೆ, ಮಹತ್ತರವಾದಂಥ ಸಾಮರ್ಥ್ಯ ಇದೆ. ಅದು ಹೇಳೋದಕ್ಕೆ ಬರುತ್ತೆ, ನಡೆಸೋದಕ್ಕೂ ಬರುತ್ತೆ. ಅದು ಥಿಯರಿ, ಇದು ಪ್ರಾಕ್ಟಿಕಲ್. ಮಹೌಜಾಹ ಇನ್ನೊಂದು ಅರ್ಥ ಮಹತ್ ಅಂದರೆ ಮಹತ್ತತ್ವ, ಅದು ಅಭಿಮಾನಿ ದೇವತೆಗಳಿವರು. ಮಹತ್ವ ಅಭಿಮಾನಿ ದೇವತೆಗಳು ವಾಯುದೇವರು ಇನ್ನೊಂದು ಅರ್ಥ ಅದಕ್ಕೆ. ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ. ಸರ್ವೇಷಾಂಚ, ನಮಗೆ ನಮ್ಮ ಪ್ರಾಣನೇ ನಮ್ಮ ಕೈಲಿಲ್ಲ, ಅರ್ಥ ಆಯ್ತಾ? ನಮ್ಮ ಪ್ರಾಣ ನಮಗೆ, ಇನ್ನೊಬ್ಬರ ಪ್ರಾಣ ನಮ್ಮ ಕೈಲಿ ಇದ್ದಿದ್ರೆ ಅವ್ರು ಆಪ್ತಾರೆ ಯಾರು ಮೃತರಾದರೆ ಬದಿಸ್ಬಿಡ್ತಾ ಇದ್ದೆ. ಅದಕ್ಕೆ ನನ್ನ ಕೈಲಿದೆ ಪ್ರಾಣ ಅಂತ, ನನ್ನ ಕೈಲಿಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಯಾವುದೂ ನಮ್ಮ ಕೈಲಿಲ್ಲ. ಅದು ಕೆಲವನ್ನ ಕಣ್ಣು ಡಾಕ್ಟರ್ ಇದ್ದಾರೆ, ಕಿವಿ ಪ್ರಾಣದ ಡಾಕ್ಟರ್ ಅಂತ ಒಬ್ಬರು ಇಲ್ಲ. ಪ್ರಾಣದ ಡಾಕ್ಟರ್ ಅಂತಿದ್ದಾರೆ, ಈ ಲೈಫ್ ಗಿವನ್ ಅಂತ ಯಾರು ಹೇಳ್ತಾರಿಲ್ಲ, ಯಾರು ಕೂಡ ಏನೂ ಇಲ್ಲ. ಪ್ರಾಣದ ಡಾಕ್ಟರ್ ಇಲ್ಲ. ಯಾಕೆ ಇದು ಯಾವುದಕ್ಕೂ ಮೂಲ ಕಾರಣ ಪರಮಾತ್ಮನಾದರೂ ಕೂಡ ಕೆಲವಕ್ಕೆ ಇನ್ನೂ ಬಂದೇ ಇಲ್ಲ, ಬಂದೇ ಸತ್ತೋಗ್ತಾರೆ ಅಂತ ಅರ್ಥ. ಲೈಫ್ ಅವನು ಸಾಯೋದು ಗ್ಯಾರಂಟಿ, ಅಂತೂ ಬರೋದಿಲ್ಲ, ಅವನು ಹೋಗೋದು ಗ್ಯಾರಂಟಿ ಅಷ್ಟೇ. ಅದರಿಂದ ಅದು ವೆರಿ ಇಂಪಾರ್ಟೆಂಟ್. ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ, ಎಲ್ಲ ಪ್ರಾಣಿಗಳಿಗೂ ಪ್ರಾಣಭೂತನಾಗಿ ನಾನಿದ್ದೇನೆ, ಪ್ರಾಣ ಸ್ವರೂಪನೇ ನಾನು. ಅದಕ್ಕೆ ಪ್ರಾಣಿ ಅಂತ ಹೆಸರು ಬಂದರೆ ಅದಕ್ಕೇನೆ, ಎಲ್ಲರಿಗೂ ಕೂಡ ಪ್ರಾಣಿ. ನಾವು ಪ್ರಾಣಿ ಅಂದರೆ ಮನುಷ್ಯನ ಅಲ್ದವನು ಮಾತ್ರ ಪ್ರಾಣಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಮೊದಲನೇ ಪ್ರಾಣಿ ಮನುಷ್ಯನೇ, ಹೊತ್ತಾನೆ. ಪ್ರಾಣ ಉಪಯೋಗಿಸೋಡೋ ಶಕ್ತಿ ಇರೋದು ಇವನಿಗೇನೆ. ಪ್ರಾಣಭೂತಃ, ಅವನಿಗೆ ನಮ್ಮ ಪ್ರಾಣ ಇದ್ದ ಹಾಗೆ ಅಂತ ಹೇಳ್ತಾರೆ. ವಾಯುದೇವರು ಪಂಚಪ್ರಾಣ, ಭಗವದ್ಭಕ್ತರಿಗೆಲ್ಲ ವಾಯುದೇವರು ಭಾರಿ ಪ್ರಿಯರು. ಮಾತಾರೀಶ್ವರನ್ ಅಂತ ಹೇಳೋದು ಪ್ರಾಣಭೂತಃ. ಅವ್ರ ಮಹಿಮೆ ಗೊತ್ತಿಲ್ಲ ಜನಗಳಿಗೆ, ಬದುಕಿರೋದು ಅವರಿಂದ ಆದರೂ ಕೂಡ ವಿಷಯನೇ ಗೊತ್ತಿಲ್ಲ. ಯಾರೋ ಒಂದು ತಿಳ್ಕೊಂಡಿರ್ತಾರೆ, ಇವರೇನು ಗಾಬರಿ ಆಗ್ಬಿಟ್ಟು ಇಷ್ಟು ದಿವಸ ಬಿಟ್ಟಿದ್ದಾನ ಅಂತಾರಲ್ಲ ಹಾಗೆ. ಫ್ಯಾಕ್ಟ್ರಿ ಒಂದನ್ನು ಬೈತಾ ಇರ್ತಾನೆ, ಪಕ್ಕದಲ್ಲಿ ಅದೇ ಫ್ಯಾಕ್ಟ್ರಿ ಕೆಲಸ ಮಾಡೋದು ಇವನು, ಅವ್ನು ಗೊತ್ತೇ ಇಲ್ಲ ಅವನಿಗೆ. ಆಮೇಲೆ ಇವರೇ ನಡಿಗೆ ಹೋಗ್ಬಿಡ್ತಾನೆ. ಆಮೇಲೆ ಒಂದು ಕೃತಜ್ಞತೆಯಿಂದ, ಇನ್ನೊಂದು ಮಾಡಿ ತಪ್ಪಿಗೋಸ್ಕರ ಭಯ ಬಂದುಬಿಡುತ್ತೆ. ಇವತ್ತು ನಮಗೆ ಗೊತ್ತೇ ಇಲ್ಲ ಪ್ರಾಣದೇವರಿಂದ ಬದುಕಿದ್ದೇವೆ ಎಂದು ಗೊತ್ತಾಗಿಬಿಟ್ರೆ ನಮಗೆಲ್ಲ ಪ್ರಾಣದೇವರು ಪ್ರಾಣಭೂತರು, ಪ್ರಾಣಪ್ರಿಯರು ಅಂತ ಅರ್ಥ. ಅದಕ್ಕೆ ಅವರು ನಮ್ಮ ಪ್ರಾಣ ಅಂತ ಹೇಳೋದಿಲ್ಲ, ಅವ್ರ ಕಂಡ್ರೆ ಪಂಚಪ್ರಾಣ, ಎಲ್ಲರಿಗೂ ಪ್ರಾಣಭೂತರು ಅವರು. ಪ್ರಾಣಿನಾಂ ಪ್ರಾಣಭೂತ. ಅದು ಮಾಡಿಲ್ಲ ಅಂದರೆ ದೊಡ್ಡ ದೋಷ ಅದು, ಅದು ಕೃತಜ್ಞತೆ. ಅದು ಯಾರಿಂದ ಕಣ್ಣಿನಿಂದ ಪೂರ್ಣ ಉಪಯೋಗ ನಮಗಿಲ್ಲ. ಯಾಕೆ? ಕಣ್ಣು ಕಾಣೋದಿಲ್ಲ, ಮಲಗಿದ್ದಾನೆ, ಉಪಯೋಗ ಇಲ್ಲ. ಆಗ ಕಣ್ಣು ಮುಚ್ಕೊಂಡಿದ್ದಾನೆ, ಉಪಯೋಗ ಇಲ್ಲ. ಕಿವಿಯಿಂದ ಎಲ್ಲದಕ್ಕೂ ಹಾಗೇನೆ. ಆದರೆ ಪ್ರಾಣ ಮಾತ್ರ ಯಾವಾಗಲೂ ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ಪ್ರಾಣಭೂತ ಅಂತ, ಪ್ರಾಣದೇವರು ಪ್ರಾಣಭೂತರಾದವರು. ಅವ್ರು ಬಿಟ್ಟರೆ ಪ್ರಾಣ ಹೋಯಿತು ಅಂತಲೇ ಅರ್ಥ. ಅನಾವೃತ್ತಿ ದೇಹಿನಾಂ ದೇಹಪಾತೆ, ದೇಹಿನಾಂ ದೇಹಪಾತೆ ಅನಾವೃತ್ತಿ. ದೇಹಗಳೆಲ್ಲ ಬಿಟ್ಟು ಹೋಗ್ತಾರೆ, ದೇಹ ಬಿಟ್ಟು ಹೋಗ್ತಾರೆ. ದೇಹಪಾತ ಆಯ್ತು, ಈಗ ದೇಹಪಾತ ಆಯಿತು. ಆಗ ಅನಾವೃತ್ತಿ, ಎಲ್ಲ ದೇವತೆಗಳು ಕೂಡ ಬಿಟ್ಟು ಹೋಗ್ಬಿಡ್ತಾರೆ. ಅವರು ಹಿಂದೆ ಬರೋದಿಲ್ಲ. ಯಾರು ಹಿಂದೆ ಬರ್ತಾರೆ? ವಾಯುದೇವ್ರ ಜೊತೆ ಕರ್ಕೊಂಡೇ ಹೋಗ್ತಾರೋ, ಇಲ್ಲೋ ಜೀವಕ್ಕೆ ಹೋಗ್ಲಿಕ್ಕೂ ಬರೋದಿಲ್ಲ. ಆಗ ಇನ್ನೇನು ಹೋಗ್ತಾನೆ, ದೇಹನೇ ಇಲ್ಲ ಅವನಿಗಾಗ. ಎತ್ಕೊಂಡು ಹೋಗಿಬಿಟ್ಟು ಪರಮಾತ್ಮ ಜೀವನ ಕರ್ಕೊಂಡು ಪರಮಾತ್ಮನ ಸಮೇತ ಎಲ್ಲೆಲ್ಲಿ ತಲುಪಿಸ್ತಾ ಹೋಗ್ತಾರೆ. ಎಷ್ಟು ಆಶ್ಚರ್ಯ ವಾಯುದೇವ್ರ ಅನಸ್ಯ ಆವೃತ್ತಿ, ಅವರು ಮಾತ್ರ ಆವೃತ್ತಿಯನ್ನು ಹೊಂದ್ತಾ ಇರ್ತಾರೆ. ಅವು ಬರುತ್ತೆ. ಅವು ಬರೋದು ಅವರು ಸುಮ್ಮನೆ ಇರ್ತಾರೆ, ಆ್ಯಕ್ಟಿವೇಟ್ ಆಗಿರೋದಿಲ್ಲ. ಇವರು ಆ್ಯಕ್ಟಿವ್ ಆಗಿರ್ತಾರೆ. ಗೊತ್ತಾಯ್ತಾ? ಎಲ್ಲವೂ ಜೊತೆ ಬಂದರೂ ಕೂಡ ಎಲ್ಲ ದೇವತೆಗಳು ಕೂಡ ಅಂಶೇನ ಇವ ಒಂದು ಪಾರ್ಟಲ್ ಜೊತೆಗೆ ಹೋಗ್ತಾರೆ. ಅವ್ರ ದೇವತೆಗಳು ಸಾಂಸಾರ, ಅವರೆಲ್ಲ ತತ್ವಾಭಿಮಾನ ದೇವತೆಗಳೆಲ್ಲ ಸಾಂಸಾರದ ಹೋಗ್ತಾರೆ. ಬಟ್ ಇನ್ಯಾಕ್ಟಿವ್ ಅವರು. ಅದು ಗರ್ಭದಲ್ಲಿದ್ದಾಗಲೂ ಇನ್ಯಾಕ್ಟಿವ್ ಅವರು. ಗರ್ಭ ಪ್ರವೇಶ ಮಾಡಿ ಹುಟ್ಟುತ್ತಾನೆ ನೀವ, ಆಗಲೂ ಆ್ಯಕ್ಟಿವ್ ಅಲ್ಲ. ಅವ್ರು ಆ್ಯಕ್ಟಿವ್ ಆಗೋದು 6 ತಿಂಗಳು ಆದಮೇಲೆ ಅಂತ ಹೇಳ್ತಾರೆ, ಆಚಾರ್ಯ ಬರೀತಾರೆ. ಷಣ್ಮಾಸಾತ್ ಪೂರ್ವಂ ಬಾಲಾನಾಂ ಪ್ರವೃತ್ತಿ ಪ್ರಾಣತೋ ಭವೇತ್. ಅಲ್ಲಿವರೆಗೂ ಕೂಡ ಮಗು ನೋಡೋದು ಏನು ಅರ್ಥ ಆಗಲ್ಲ ಅದಕ್ಕೆ. ಗೊತ್ತಾಯ್ತಾ? ಯಾಕೆ ನೀವು ಪ್ರಾಣದೇವ್ರಿಗೆ ಮಾಡಿ ಆ್ಯಕ್ಟಿವೇಟ್ ಮಾಡಿಲ್ಲ ಅದನ್ನು. ಕರೆಂಟ್ ಹಾಕಿದ್ರೆ ಆ್ಯಕ್ಟಿವೇಟ್ ಮಾಡಿಲ್ಲ ಅಂತಾರಲ್ಲ ಹಾಗೆ. ಅವ್ರು ಆನ್ ಮಾಡೋವರೆಗೂ ಬರೋದಿಲ್ಲ. ಅದು ಟಿ ವಿನ ಆ್ಯಕ್ಟಿವೇಟ್ ಮಾಡಬೇಕು ಅಂದಮೇಲೆ ಅದು ಆ್ಯಕ್ಟಿವೇಟ್ ಆಗೋದು ಪ್ರಾಣದೇವ 6 ತಿಂಗಳು ಆದಮೇಲೆ ಆ್ಯಕ್ಟಿವೇಟ್ ಆಗ್ತಾರೆ. ಈ ಗರ್ಭದಲ್ಲೇ ಇರ್ತಾರೆ, ಆಮೇಲೆ ಕೊನೆಯವರೆಗೂ ಇರ್ತಾರೆ. ಲಾಸ್ಟ್ ಬಿಡೋದು ಅವರೇ. ಫಸ್ಟ್ ಎಂಟ್ರಿ ವಾಯುದೇವರದು, ಲಾಸ್ಟ್ ಇವ್ರದೇ. ಅವರು ಹೊಟ್ಟ ಮೇಲೆ ಬಂದರೆ ಅಲ್ಲಿ ಲಾಕ್ಡ, ಯಾರು ಹೋಗ್ತಾಗಲ್ಲ ಕಾಲಿ. ಇಷ್ಟು ಪ್ರಾಣದೇವರ ಮಹಿಮೆ. ಕನೆಕ್ಷನ್ ಎಲ್ಲ ಮಾಡಿ ಕನೆಕ್ಷನ್ ಕೊಡಿ, ಏನು ಉಪಯೋಗ ಅದಕ್ಕೆ? ಮನೆ ತುಂಬ ಗೋಲ್ಡನ್ ವೈರ್ ಹಾಕಿದ್ದಾರೆ ಪಾಪ. ಗೋಲ್ಡನ್ ವೈರ್ ಕೊಟ್ಟೆ ಅಂತಾರೆ ಕೆಲವು ಹುಚ್ಚು.
ಹೇಳಿದ್ನಲ್ಲ ಲ್ಯಾಬೆಟ್ರಿಗೆ ಗೋಲ್ಡನ್ ಕಮೋಡ್ ಹಾಕಿದ್ನಂತ ಮೂರ್ಖ. ಎಷ್ಟು ಐಶ್ವರ್ಯ ತೋರಿಸ್ತಾರೆ ರೀತಿ ಇಲ್ಲ ಅದು ಐಶ್ವರ್ಯ ಅದು ಆ ರೀತಿ ತೋರಿಸ್ತಾರೆ ಯಾರು ಕೂಡ. ಎಷ್ಟು ಮೂರ್ಖ ಶಕ್ತಿ ಇದೆ ಅಂತ ಬಲ್ಡರ್ ಮಾಡಿದ್ರೆ ಆಗ ಹಾಗೆ ಎಷ್ಟು ಮೂರ್ಖರಿರ್ಬೇಕು ಅವರೆಲ್ಲ. ಎಷ್ಟು ಎಜುಕೇಷನ್ ಇಲ್ಲ ಯೋಚನೆ ಮಾಡಿ. ಅವ್ರಿಗೆ ವೆಲ್ತ್ ಅಂತ ಗೊತ್ತಿದೆ, ಉಪಯೋಗ ಮಾಡೋದು ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಗೋಲ್ಡ್ ವೈರ್ ಹಾಕಿದ್ರೆ ಹೇಗಿರ್ತದೆ ಎಲ್ಲ ಹಾಕಿದ್ದಾರೆ, ಕನೆಕ್ಷನ್ನೇ ತೊಗೊಂಡಿಲ್ಲ, ಏನು ಉಪಯೋಗ ಇಲ್ಲ. ಅದು ಬರೀ ತಾಮ್ರದ ವೈರ್ ಸಾಕು ಬೆಳಕು ಬರಲಿಕ್ಕೆ. ಅಂದರೆ ಎಷ್ಟೇ ಯೋಗ್ಯತೆ ಇದ್ದರೂ ಕೂಡ ಕನೆಕ್ಟ್ ಆಗದೆ ಹೋದರೆ ಏನಾಗೋದಿಲ್ಲ, ಅದಕ್ಕೆ ಮಹತ್ವ ಇಲ್ಲ. ಬಲಮಿಂದ್ರಸ್ ಅನಾವೃತ್ತಿರು ದೇಹಿನಾಂ ದೇಹಪಾತೆ. ಎಲ್ಲೋ ಎಕ್ಸಾಂಪಲ್ ಕೊಡ್ತಾರೆ, ದೇಹಪಾತ ಆಯ್ತು ಯಾರಪ್ಪ ಬರ್ತಾರೆ ನಿಮ್ಮ ಜೊತೆಗೆ ಈಗ? ಪ್ರಾಣದೇವರೊಬ್ಬರೇ. ತಸ್ಮಾತ್ ಇಷ್ಟೆಲ್ಲ ಕಾರಣ ಕೊಟ್ಟರು. ವಾಯು ಭೀಮಃ ತಸ್ಮಾತ್ ಭೀಮನಾಥ ತಸ್ಮಾತ್ ಮಹೂಜಾಹ ತಸ್ಮಾತ್ ಪ್ರಾಣಿನಾಂ ಪ್ರಾಣಭೂತಃ ತಸ್ಮಾತ್. ಆಮೇಲೆ ಅನಾವೃತ್ತಿ ದೇಹಪಾತೆ ತಸ್ಮಾತ್. ಇವೆಲ್ಲ ಕಾರಣಗಳು. ತಸ್ಮಾತ್ ವಾಯುರ್ ದೇವದೇವೋ ವಿಶಿಷ್ಟ. ಒಂದು ಕಾರಣ ಅಲ್ಲ ಇವೆಲ್ಲ, ಪ್ರತಿಯೊಂದು ಕಾರಣ ಕೂಡ. ಕೆಲಸ ಕೊಟ್ಟಿದ್ದರಿಂದ, ಇದು ಮಾಡಿದ್ರಿಂದ, ಅನುಕೂಲ ಮಾಡಿದ್ರೆ, ಏನು ಮನೆ ಕೊಡಿ ಎಲ್ಲ ಚೂರು ಕಾರಣ ಕಡೆ ಕೂಡ ಇವರೇ ಮಾಡಿರೋ. ಅದನ್ನ ಹೇಳೋದಕ್ಕೆ ಮಾತಾರಮೇ ಮಾತಾರೀಶ್ವರ್, ಆಲ್ರೌಂಡ್ ಗ್ರೇಟೆಸ್ಟ್ ವಾಯುದೇವರು. ದೇವಾನಾಂ ದೇವ ದೇವದೇವ. ಯಾವ ದೇವತೆಗಳು? ತತ್ವಾಭಿಮಾನ ದೇವತೆಗಳಲ್ಲಿ. ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ. ದೇವದೇವ ಅಂದರೆ ನಾರಾಯಣ. ಅದು ಇಲ್ಲಿ ದೇವದೇವ ಅಂದರೆ ತತ್ವಾಭಿಮಾನಿಗಳ ದೇವತೆಗಳಲ್ಲಿ ಸೀನಿಯರ್ ಯಾರು ಅಂತ ಲೀಡರ್ ಅಂದರೆ ಇವರು. ಆ ದೃಷ್ಟಿಯಲ್ಲಿ ದೇವದೇವರು ವಾಯುದೇವರು. ವಿಶಿಷ್ಟ 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 ಅಂತ ಶ್ರೇಷ್ಠ ಅಂತ ಒಂದರ್ಥ. ವಿಶಿಷ್ಟವಾದ ಹಿರಿಮೆ ಹೊಂದಿದ್ದಾರೆ. ವಿಶಿಷ್ಟವಾದ ಹಿರಿಮೆ, ಒಬ್ಬರದ್ದು ಒಂದೊಂದು ಹಿರಿಮೆ ಪ್ರತಿಯೊಬ್ಬರದ್ದು ಕೂಡ. ಇವ್ರದ್ದು ಎಲ್ಲರ ಹಿರಿಮೆನೂ ಇವರಿಂದ ಆಗಬೇಕು ಮೊದಲು. ಅವ್ರ ಹಿರಿಮೆ ಕರೆಂಟ್ ಇದ್ದರೆ ಮುಂದಿನ ಫ್ರಿಜ್ಜು ಗಿಜ್ಜು ಎಲ್ಲ ಕೂಡ. ಕರೆಂಟೇ ಇಲ್ಲ, ಏನಿಲ್ಲೇ ಇಲ್ಲ. ವಾಯುದೇವರ ಫಂಕ್ಷನ್ ಮಾಡದೆ ಹೋದರೆ ಎಲ್ಲ ಇಂದ್ರಿಯಗಳು ನಿಷ್ಕ್ರಿಯ. ಆದರೆ ಒಂದಾಯಿತು. ಮತ್ತು ಪ್ರಾಣದೇವರ ಕೆಲಸ ಇವರು ಎಲ್ಲರ ಕೆಲಸನೂ ಪ್ರಾಣದೇವರು ಮಾಡಿಸ್ತಾರೆ. ಅವ್ರ ಕೆಲಸ ಮಾಡೋಕ್ಕೆ ಯಾರಿಗೆ ಬರೋದಿಲ್ಲ. ಮತ್ತೆ ಪ್ರಾಣ ಬದುಕಿಸೋ ಕೆಲಸ ಮಾಡೋ ಶಕ್ತಿ ಅವಕ್ಕಿಲ್ಲ. ಅರ್ಥ ಆಯ್ತಾ? ಅಂದರೆ ವಾಯುದೇವರ ಹಿರಿಮೆ ಎರಡಾಯ್ತು ಈಗ. ಅದು ಹೇಳೋದಕ್ಕೆ ವಾಯು ದೇವದೇವೋ ವಿಶಿಷ್ಟ. ದೇವದೇವರಾಗಿದ್ದಾರೆ, ವಿಶಿಷ್ಟರಾಗಿದ್ದಾರೆ. ಅಥವಾ ಇನ್ನೊಂದು ವಿಶಿಷ್ಟ. ವಿ ಅಂದರೆ ವಿಷ್ಣು. ವಿಷ್ಣುನಾ ಏವ ಶಿಷ್ಟ. ಅವರೊಬ್ಬರು ಮಾತ್ರ ಅಂಡರ್ ಇನ್ಯಾರ ಕಂಟ್ರೋಲಲ್ಲೂ ವಾಯುದೇವರಿಲ್ಲ. ಲಕ್ಷ್ಮೀನಾರಾಯಣರು ಬಿಟ್ಟು ಇನ್ಯಾರೋ ಅವ್ರ ನಿಯಮನ ಮಾಡೋಕ್ಕಾಗೋದಿಲ್ಲ. ವಿನಾಶಿಷ್ಟ ಆ ರೀತಿ. ಅಥವಾ ವಿಹಿ ಏನ ಶಿಷ್ಟ. ವಿಹಿ ಅಂದರೆ ಗರುಡ. ಗರುಡನನ್ನು ಶಾಸ್ತ್ರ ಮಾಡ್ತಾರೆ. ಅದಕ್ಕೆ ಗರುಡ ಅದು ಮಧ್ವದಲ್ಲಿ ಬಂದಿದೆ. ಅದನ್ನು ಏನ್ರಿ ಗರುಡನ ಮಹಿಮೆ ಎಷ್ಟು ಗೊತ್ತಾ ನಿಮಗೆ? ಹೇಳೋದು ಸಾಧ್ಯನೇ ಇಲ್ಲ. ವಾಯುದೇವರು ಹೊತ್ಕೊಂಡು ಆಡುತ್ತೆ. ಹೌದು, ಗರುಡರ ಒಳಗಿರೋದು ಯಾರು? ವಾಯುದೇವರು. ಗರುಡ ಡೆಡ್ ಆದರೆ ಕತೆ ಮುಗಿದೋಯ್ತು. ಆದ್ದರಿಂದ ಗರುಡ ವಾಹನ ನಿಜ, ಅದು ಮುಖ್ಯವಾಗಿ ವಾಯುವಾಹನ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಸುಪರ್ಣೋ ವಾಯುವಾಹನ, ವರದೋ ವಾಯುವಾಹ ಎರಡು ಸರ್ತಿ ಬರುತ್ತೆ. ವಾಯುವಾಹನ ವಾಯುವಾಹನ. ಅದಕ್ಕಾಗಿ ವಿಶಿಷ್ಟ. ವಿ ಗರುಡನು ಕೂಡ ಇವರ ಅಧೀನದಲ್ಲಿದ್ದಾನೆ. ವಿಷ್ಣುವಿಗೆ ಅಧೀನ ಮೊದಲನೇ ಅರ್ಥ. ಗರುಡಾದಿಗಳು ಉಪಲಕ್ಷ ಎಲ್ಲರೂ ಕೂಡ ಇವರ ಅಧೀನ. ಅದಕ್ಕೆ ವಿಶಿಷ್ಟ ಈಗ ಅರ್ಥ ಬಂತು. ವಾಯುರ್ಭೀಮೋ ಭೀಮನಾದೋ ಮಹೂಜಾಹ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಇಲ್ಲಿ ಗೊತ್ತಾಗುತ್ತೆ ವೇದಕ್ಕೂ ಇದಕ್ಕೂ. ಇಲ್ಲಿ ವೇದಕ್ಕೂ ಇದಕ್ಕೂ ಆಚಾರ್ಯ ಏನು ಮಾಡಿದರು? ವೇದಗಳನ್ನು ನಿಧಾನವಾಗಿ ಹತ್ತಿದ್ರು, ಇದರಲ್ಲಿ ಓಡಿದರು ಅಂತ ಹೇಳ್ತಾರಲ್ಲ. 5 ಶ್ಲೋಕ ಆಗಲಿಕ್ಕೆ ಎಷ್ಟು ದಿವಸ ಬೇಕಾಯಿತು? ಅಷ್ಟು. ಇದು ನೋಡಿ ಏನಾಯ್ತು, ಈಗಾಗಲೇ 3 ಶ್ಲೋಕ ಆಗೋಯ್ತು ಈಗಾಗಲೇ. ಅಂದರೆ ಅದೇ ಓಡೋದು, ಅದು ಆ ರೀತಿ ಓಡೋದು. ಅದು ಸ್ವರ ಎಲ್ಲ ಸೇರಿ ಒಳಗಿನ ಅರ್ಥ ಬೇರೆ ಸೇರಿ ಅದು ಯೂಸೇಜೇ ಬೇರೆ ಆಗೋದ್ರಿಂದ ಇಟ್ ಟೇಕ್ಸ್ ಟೈಮ್ ಅಂತ ಅರ್ಥ. ಇದು ಹಾಗಲ್ಲ. ಏನಾಗುತ್ತೆ, ಇದು ಪ್ಲೇನ್ ಗ್ರೌಂಡಲ್ಲಿ ಓಡ್ತಿದ್ರೆ ಹಾಗೆ ಅದು ಮೇಲೆ ಅಪ್ವರ್ಡ್ಸ್ ಹೋಗೋದೇ ಕಷ್ಟ. ಸ್ವಲ್ಪ ಅಪ್ಪತ್ತಷ್ಟು ಏನಾಗ್ಬಿಡುತ್ತೆ, ಆಗಲೇ ಸ್ಲೋ ಆಗಿಬಿಡುತ್ತೆ. ಬೆತ್ತಿದ ವೆಹಿಕಲ್ ಕೂಡ ಆಗಲೇ ಇದಾಗಿಬಿಡುತ್ತೆ. ಸೆಕೆಂಡ್ ಗೇರ್ ಹೋಗಿದ್ದು ಫಸ್ಟ್ ಗೇರಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅವ್ರಿಗೆ. ಇದು ಫೋರ್ತ್ ಗೇರಲ್ಲಿ ಸಾಧ್ಯ ಇಲ್ಲ, ಚೇಂಜ್ ಮಾಡಬೇಕಾಗುತ್ತೆ. ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ. ಇದು ಒಟ್ಟು ವಾಯುದೇವರ ಮೂಲ ರೂಪದ ಮಹಿಮೆ ಇದು. ಈಗ ಅವತಾರ ರೂಪದ ಹೇಳ್ತಾರೆ. ಜ್ಞಾನೇ ವಿರಾಗಿ ಹೇಳಿಬಿಟ್ಟು ಹನುಮಂತ ರೂಪಕ್ಕೆ ಹೇಳಿದ್ರಾಗ್ಲೇ ಅಂಥದ್ದೇ ಶ್ಲೋಕ ಇದು. ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ ಧೈರ್ಯೇ ಪರಾಕ್ರಮೆ. ಧೈರ್ಯೇ ಸ್ಥೈರ್ಯ ಇನ್ನೊಂದು ಪಾಠ. ಧೈರ್ಯೇ ಸ್ಥೈರ್ಯೇ ಪರಾಕ್ರಮೆ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ. ಎಷ್ಟು ವಿಷಯ ಬಂದಾಗ ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೆ ವೇಗೇ ಚ ಲಾಘವೇ ಚ ಏವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ. ಭೀಮಸೇನ ಸಮಃ ನ ಅಸ್ತಿ. ಸೇನಯೋಃ ಉಭಯೋಃ ಅಪಿ. ಸೇನಯೋಃ ಉಭಯೋಃ ಅಪಿ ಪಾಂಡಿತ್ಯೆ ಚ ಪಟುತ್ವೇ ಚ ಶೂರತ್ವೇ ಅಪಿ ಬಲೆ ಅಪಿ ಚ. ಇಷ್ಟರಲ್ಲೂ ಕೂಡ ಭೀಮಸೇನ ಸಮ ಯಾರೂ ಇಲ್ಲ. ಮಹಾಭಾರತದ ಶ್ಲೋಕ ಇದು.
ಎಲ್ಲಿದೆ ಚೂರ ಅದು ಹೇಳಿ ಅದು ಹೆಂಜು ಮುಂದೆ ಅದು ಒಟ್ಟು ಸೇಮ್ ಉಳಿಯುತ್ತೆ. ಛಂದಸ್ಸು ಚೇಂಜ್ ಆಗಲ್ಲ, ಅರ್ಥನೂ ಚೇಂಜ್ ಆಗಲ್ಲ. ಅದೇ ಪಾಠಾಂತರ ಅಂದರೆ ಈ ಪಾಠಾಂತರದಲ್ಲಿ ಅರ್ಥ ಚೇಂಜ್ ಆಗೋದಿಲ್ಲ, ವರ್ಡಿಂಗ್ಸ್ ಚೇಂಜ್ ಆಗುತ್ತೆ. ಅಪಪಾಠ ಅಂದರೆ ಅರ್ಥನೇ ಕೆಟ್ಟೋಗ್ಬಿಡೋದು. ಅಪಪಾಠಗಳನ್ನ ಒಪ್ಪಾರದು ಯಾವಾಗ, ಗೊತ್ತಾಯ್ತಾ? ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಎಷ್ಟು ಗುಣದಲ್ಲಿದ್ದಾರೆ ಅಲ್ಲಿ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಮೂಲ ರೂಪಕ್ಕೂ ವಾಯುದೇವರ ಸಮ ಯಾರೂ ಇಲ್ಲ. ಅವತಾರ ರೂಪದಲ್ಲೂ ರಾಮಾಯಣದಲ್ಲಿ ಹನುಮಂತನ ಸಮ ಯಾರೂ ಇಲ್ಲ. ಮಹಾಭಾರತದಲ್ಲಿ ಭೀಮನ ಸಮ ಯಾರೂ ಇಲ್ಲ. ಮುಂದೆ ನಚ ಮಧ್ವ ಸಮೂಹ ಗುರು, ಅವರ ಸಮಗುರುಗಳು 3 ಅವತಾರದಲ್ಲೂ ಕೂಡ ನಂಬರ್ 1 ಅವರು. ಅದಕ್ಕೆ ವಾಯು ಜೀವೋತ್ತಮತ್ವ ಅನ್ನೋದು ವಿಶಿಷ್ಟವಾದಂಥ ತತ್ವ. ಅದು ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ. ನೋಡಿ ಫಸ್ಟ್ ಕೌಂಟ್ ಮಾಡಿದ್ದು ಯಾವುದಿಲ್ಲಿ, ಅಲ್ಲೂ ಕೂಡ ಏನು ಜ್ಞಾನೇ ವಿರಾಗೆ. ಜ್ಞಾನ ಒಂದಿಲ್ಲ ಅಂದರೆ ಎಲ್ಲ ಹೊರಟೋಯ್ತು. ಜ್ಞಾನ ಫಸ್ಟ್ ಬರಬೇಕು. ಇವತ್ತು ನಮ್ಗೆ ಅದೊಂದು ಬಿಟ್ಟು ಎಲ್ಲ ಮಾತಾಡ್ರಿ ಅಂತ ಹೇಳ್ತಾರೆ. ಜ್ಞಾನದ ಬಗ್ಗೆ ಹುಡುಗ ಭಾರಿ ಶ್ರೀಮಂತರಿಗೆ ಜ್ಞಾನ ತೊಗೊಂಡು ಏನು ಮಾಡ್ತೀರಿ, ಆ ಸ್ಥಿತಿ. ಎಷ್ಟೋ ಕಡೆ ಹಳ್ಳಿಯಲ್ಲಿ ಅವು ಹೆಬ್ಬಟ್ಟು ಹೊತ್ತವನಿಗೆ ಒಂದು ಓದ್ದವ್ರನ್ನ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಹಿಂದಿನ ಕಾಲಕ್ಕೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅದು. ಯಾಕೆ ಎಷ್ಟು ಆಸ್ತಿ ಗೊತ್ತಾ ಹುಡುಗ. ಇವತ್ತು ಆಸ್ತಿ ಯಾರು ಕೇಳಲ್ಲ ಸಾಮಾನ್ಯವಾಗಿ. ಯಾತಕ್ಕೆ ಕೇಳಲ್ಲ? ಅದಕ್ಕೆ ಆಸ್ತಿ ಬೆಲೆ ಅದು ಡಿಪೆಂಡಬಲ್ ಅಲ್ಲ. ಯಾವುದು ಡಿಪೆಂಡಬಲ್ಲು? ಜ್ಞಾನ ಡಿಪೆಂಡಬಲ್. ಅದಿರ್ಬೋದು, ಕೌಂಟ್ ಆಗ್ಬೋದು, ಬಟ್ ಡಿಪೆಂಡಬಲ್ ಆಗ ಜ್ಞಾನನೇ. ಅದು ಹೇಳ್ತಾರಲ್ಲ, ಎಷ್ಟು ಕೋಟ್ಯಂತರ ಆಸ್ತಿ ದಡ್ಡ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಆ ರೀತಿ ಇದ್ದಾರೆ. ಅದು ಶತಕೋಟಿ 100 ಕೋಟಿ ಇರೋರ ಮಗ ಭಿಕ್ಷೆ ಬಿಡ್ತಾನೆ, ಆಮೇಲೆ ಆ ಸ್ಥಿತಿ ಬಂದುಬಿಡ್ತಾನೆ. ಇನ್ನೊಬ್ಬರು ಭಿಕ್ಷುಕರ ಮಗ ದೊಡ್ಡ ಇದಕ್ಕೆ ಬಂದಿರ್ತಾರೆ. ಮೊನ್ನೆ ಅದು ಯಾರೋ ಕಸ ಗುಡಿಸೋಳ ಮಗಳು ಜಡ್ಜ್ ಅವಳಿಗೆ ನೋಡಿದ್ದೀರಿ. ಅದು ಯಾವುದೋ ಉತ್ತರ ಭಾರತದಲ್ಲಿ ಯಾವುದೋ ಅಂದರೆ ಜಡ್ಜ್ ಆಗಿದ್ದಾಳು. ಆ ತಾಯಿ ಮನೆ ಕೆಲಸ ಮಾಡ್ಕೊಂಡಿರೋಳು, ಕಸ ಗುಡಿಸೋಳು, ಗೊತ್ತಾಯ್ತಾ? ಅಂದರೆ ಅದು ಹಾಗೆ ಎರಡೂ ಆಗ್ಬೋದು. ಇನ್ನೊಬ್ರು ಯಾರೇ ಇದ್ದಾರೆ, ಒಬ್ಬ ಡ್ರೈವರ್ ಆಗಿದ್ದವ್ರು ಇವತ್ತು ವರ್ಲ್ಡ್ ಫೇಮಸ್ಸು. ಡ್ರೈವರ್ ಆಗಿದ್ದವ್ರು ನಂಬರ್ 1 ಇದು ಏನೋ ಅಷ್ಟು ವೆಹಿಕಲ್ಸ್ ಇದೆ ಅಂತ ಇರುತ್ತೆ ಇವತ್ತೆಲ್ಲ ಕೂಡ. ಅಂದರೆ ಅದು ಜೀವ ಭೇದಕ್ಕೂ ಸಾಧನೆ, ಅವರವ್ರ ಸಾಧನೆ ಡಿಪೆಂಡ್ ಆಗುತ್ತೆ. ಆದ್ದರಿಂದ ತಿಳುವಳಿಕೆ ಇದ್ದರೆ ಅವನು ಏನಿಲ್ಲ ಹೋದ್ರೂ ನಂಬೋದು. ತಿಳುವಳಿಕೆ ಇಲ್ಲದೆ ಹೋದರೆ ಏನಿದ್ರೂ ಕೂಡ ಡಿಪೆಂಡಬಲ್ ಅಲ್ಲ. ತತ್ವಜ್ಞಾನೇ ವಿಷ್ಣು ಭಕ್ತೌ. ನೆಕ್ಸ್ಟ್ ಪಾಯಿಂಟ್ ಏನು? ಜ್ಞಾನ ಇದೆ, ಪಟ ಮಾತಾಡ್ತಾನೆ, ಭಕ್ತಿನೇ ಇಲ್ಲ. ಇಮ್ಮಿಡಿಯೇಟ್ಲಿ ಯಾವುದು ಕನೆಕ್ಟ್ ಆಗಬೇಕೋ ಅದಕ್ಕೆ ಅಲ್ಲೂ ಕೊಡೋದು. ಜ್ಞಾನೇ ವಿರಾಗೆ ಹರಿಭಕ್ತಿ, ಜ್ಞಾನ ಭಕ್ತಿ ವೈರಾಗ್ಯ 3 ಜಂಟಿ. ಅದು ಫಸ್ಟ್ ಅವನ್ನ ಹೇಳಬೇಕು. ಅವಿಲ್ಲದವ್ರು ಬುದ್ಧಿ ಎಲ್ಲ ಹೇಳಿ ಪ್ರಯೋಜನ ಇಲ್ಲ. ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ. ವಿಷ್ಣು ಭಕ್ತೌ, ವಿಷ್ಣು ಭಕ್ತಿಯಲ್ಲಿ. ವಿಷ್ಣು ಭಕ್ತಿಯಲ್ಲಿ ಭೀಮಸೇನ ಸಮ ಯಾರೂ ಇಲ್ಲ. ಭಕ್ತಿ ಹೇಗೆ ಗೊತ್ತಾಗುತ್ತೆ ನಿಮಗೆ ಭಕ್ತಿ ಇದೆ ಅಂಥೇಳಿ? ಗೊತ್ತಾಗೋದು ಯಾವಾಗ? ಶಿಶುಪಾಲ ಬೈದ ಕೃಷ್ಣನನ್ನು, ಆಗ ಯಾರೂ ಹೇಳಲಿಲ್ಲ. ಎದ್ದಿದ್ದು ಯಾರು? ಭೀಮಸೇನ ಒಂದೇ ಎದ್ದಿದ್ದು. ಕುಡಿದು ಭೀಷ್ಮರು ಕೂಡ ಸುಮ್ಮನೆ ಕೂತಿದ್ರು, ಯಾರೂ ಎದ್ದೇ ಇಲ್ಲ. ಭೀಮಸೇನ ಮಾತ್ರ. ಅವಾಗ ಏನು ಅನ್ನಿಸ್ತು? ಭಕ್ತಿ ಇದೆ ಅಂತ ಗೊತ್ತಾಯ್ತಾಗ. ಇಲ್ಲ ಹೋದ್ರೆ ಭಕ್ತಿ ಇದೆ, ಏನೋ ಕೆಲಸ ಏನು ಉಪಯೋಗ ಇಲ್ಲ. ಭಕ್ತಿ ಯಾರಿಗಿರುತ್ತೋ ಅವ್ರಿಗೇನಾಗುತ್ತೆ? ಆ ಕೆಲಸ ಆಗದೋದು ದ್ವೇಷ ಬರುತ್ತೆ. ಭಕ್ತಿ ಯಾರಲ್ಲಿ ಭಕ್ತಿ ಇರುತ್ತೋ ಅವರಲ್ಲಿ ದ್ವೇಷ ಅವ್ರ ಮೇಲೆ ದ್ವೇಷ ಬರುತ್ತೆ. ಇವತ್ತು ಯಾತಕ್ಕೆ ನಾವು ದುರ್ಮತ ಮೇಲೆ ದ್ವೇಷ ಮಾಡೋದು ಅಂದರೆ ದೇವರನ್ನು ಬೈತಾರೋ. ನಮಗೆ ದೇವರಲ್ಲಿ ಭಕ್ತಿ ಇದೆ, ಅದಕ್ಕೇನು ಮಾಡ್ತೀವಿ ನಾವೀಗ? ದುರ್ಮತ ಖಂಡನೆ ಮಾಡ್ತೀವಿ. ಹೊತ್ತಾನೆ ದುರ್ಮತ ಖಂಡನೆ ಎಂಬುದು ಫ್ಯಾಷನ್ ಅಲ್ಲ, ಅದು ಸುಮ್ಮನೆ ಮಾತಾಡೋದಲ್ಲ. ನಾವು ದೇವ್ರ ಭಕ್ತಿ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದು ದೇವರಲ್ಲಿ ಭಕ್ತಿ ಇಲ್ಲ, ಹೌದಲ್ಲೋ? ಏನು ಕೇರ್ ಮಾಡೋದು? ಯಾರನ್ನ ಏನು ಬೈದ್ರೆ ನಮಗೆ ಸಂಬಳ ಬಂದರೆ ಆಯಿತು ಅಂತ ಹೇಳ್ತಾರೆ ಅಷ್ಟೇ. ಅಕಾಡೆಮಿಕ್ಕಾಗಿ ಓದೋರಿಗೆಲ್ಲ ಏನಿರೋದಿಲ್ಲ, ಫಿಸಿಕ್ಸೇ ಓದ್ತಾನೆ, ಕೆಮಿಸ್ಟ್ರಿನೇ ಓದ್ತಾರೆ. ಅವ್ನಿಗೇನಿಲ್ಲ ಅದ್ರ ಬಗ್ಗೆ ಆಧಾರ ಏನೂ ಇಲ್ಲ. ಅವ್ರಿಗೆ ಕೆಲಸ ಸಿಗುತ್ತೆ, ಮುಂದೆ ಜೀವನ ಆಗುತ್ತೆ ಅಷ್ಟೇ ಹೊರತು ಯಾರು ಬೈದ್ರು ಏನು ಕೇರ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವ ಸೈಂಟಿಸ್ಟ್ ಅವನೇ ಬೈತಾನೆ ಸೈಂಟಿಸ್ಟಿಗೆ ಕೆಲವು ಸಲ. ಆದರೆ ಇದು ಹಾಗಲ್ಲ. ಇದರಲ್ಲಿ ದೇವರಲ್ಲಿ ಭಕ್ತಿ ಇದ್ದಾಗ ಯಾರಲ್ಲಿ ಭಕ್ತಿ ಇರುತ್ತೋ ಅದನ್ನ ಅವ್ರನ್ನ ಯಾರಾದರೂ ಬೈದರೆ ಅದು ದ್ವೇಷವಾಗಿ ಕ್ರೋಧವಾಗಿ ಹೊರಗೆ ಬರುತ್ತೆ. ಅದಕ್ಕೆ ಭೀಮಸೇನ ಎದ್ದು ನಾಲಿಗೆ ಕತ್ತರಿಸ್ಬಿಡ್ತೀನಿ ಅಂತ, ನಾಲಿಗೆ ಕತ್ತರಿಸ್ಬಿಡ್ತೀನಿ. ಇದು ಭಾಳ ಮುಖ್ಯವಾದ ಅಂಶ ಇದೆ. ಮತ್ತು ಅದಿದ್ದು ಎಲ್ಲ ಇದೆ. ಭಕ್ತಿ ಇಲ್ಲ ಅಂದರೆ ಭಕ್ತಿ ಇಲ್ಲ ಅಂತ ಅರ್ಥ. ಅದಕ್ಕೆ ಭಕ್ತಿ ಇದ್ದಿದ್ದರೆ ರೀತಿಯೇ ಬೇರೆ, ಅದು ಭಕ್ತಿ ಇಲ್ಲದೆ ಹೋದ ನಡೆಯೋ ರೀತಿಯೇ ಬೇರೆ. ಅದು ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ. ಮುಂದೆ ಧೈರ್ಯ ಎಲ್ಲ ಇದೆ, ಏನು ಧೈರ್ಯನೇ ಇಲ್ಲ. ಧೈರ್ಯ ಕೆಲವು ವಿಷಯ ಗೊತ್ತಿದ್ದರೂ ಎಲ್ಲ ಏನಾಗಲ್ಲ ಹೇಳೋದಕ್ಕೆ ಧೈರ್ಯ ಇಲ್ಲ. ರಾಯರಿಗೆ ಸುಖಧೈರ್ಯಶಾಲಿ. ಆಗ ಮಗ ಸುಖಧೈರ್ಯಶಾಲಿ. ಅವ್ರಿಗೆ ವಾಯುದೇವರ ವಿಶೇಷ ಅನುಗ್ರಹ ಇದ್ದಿದ್ದರಿಂದ ಇವತ್ತು ಎಂಥ ಧೈರ್ಯ ಅವರು. ಅಲ್ಲಿ ಒಬ್ಬರೇ ವೈಷ್ಣವ ಯತಿಗಳಲ್ಲಿ ಒಬ್ಬರು ವೃಂದಾವನದಲ್ಲಿ ಕೂತ್ಕೊಂಡು ಇದಾಗಿದ್ದಾರೆ ಅಂದರೆ ಸೇವೆಯರಾಗಿದ್ದಾರೆ. ಭಾಳ ಆಶ್ಚರ್ಯ. ಅದು ಅಲ್ಲೇನು ಇವತ್ತು ಅವ್ರನ್ನ ಯಾರೂ ಕಾಮೆಂಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ, ಅಷ್ಟರ ಒಂದು ವರ್ಚಸ್ಸಿದೆ. ಯಾತಕ್ಕೆ? ಭಕ್ತಿ ಇದರಿಂದ ಬಂದಾಗ. ವೈಷ್ಣವ ಹೇಗಿರಬೇಕು ಅಂದರೆ ರಾಯರು ಭಾಳ ಐಡಿಯಲ್ಲಿ ಇವತ್ತಿನ ದಿವಸ ಎಲ್ಲರಿಂದನೂ ಯಾರು ಬಂದರೂ ಖಾಲಿ ಬಿಡಬೇಕು ಅಂಥ ವರ್ಚಸ್ ಬೆಳೆಸ್ಕೊಂಡಿದ್ದಾರೆ. ಅದು ಮಧ್ವತ್ವದ ವೈಶಿಷ್ಟ್ಯ. ಅದಕ್ಕೆ ಹರಿಪಾದ ಕಂಜನಿ ಸೇವಣಾಲಬ್ಧ ಸಮಸ್ತ ಸಂಪತ್ತು. ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಡಿಪೆಂಡ್, ಯಾವುದೂ ಡಿಪೆಂಡ್ ಆಗಿರೋದು ಅದು ಅಲ್ಲಿರೋ ಮೂಲ ಸೋರ್ಸ್ ಇರೋದು ಅಲ್ಲಿ.
ಧೈರ್ಯೇ ಸ್ಥೈರ್ಯೇ ಸ್ಥೈರ್ಯೇ ಸ್ಥೈರ್ಯ ಅಂದರೆ ಏನು? ಸ್ಥಿರಸ್ಯ ಭಾವ ಸ್ಥೈರ್ಯಂ, ಧೀರಸ್ಯ ಭಾವ ಧೈರ್ಯಂ. ಗೊತ್ತಾಯ್ತಾ? ಧೈರ್ಯ ಶಬ್ದಕ್ಕೆ ಎರಡರ್ಥ. ಸಾಮಾನ್ಯವಾಗಿರ್ತಾರೆ, ಒಳ್ಳೆ ಜಟ್ಟಿ ಗುಂಡುಕಲ್ಲಿ ಇದ್ದಾಗಿದ್ದಾನೆ, ಅವ್ನು ಏನು ಕಂಡ್ರು ಗಾಬರಿ ಅವನಿಗೆ, ಗೊತ್ತಾಯ್ತಿಲ್ಲ. ಕತ್ಲೆ ನಾನಂತೂ ಕತ್ಲಲ್ಲಿ ಹೋಗೋದಿಲ್ಲಪ್ಪ ಅಂದರೆ ಅವ್ನು ಏನಿಲ್ಲ, ಧೈರ್ಯನೇ ಇಲ್ಲ ಅವನಿಗೆ. ಇನ್ನೊಬ್ಬರು ನರಪೇತಲ, ನಮ್ಮ ಯಾರ್ದೋ ಮನೇಲಿದ್ದ ಇದರಲ್ಲಿ ಗದಗಿನಲ್ಲಿದ್ದಾಗ ಒಬ್ಬರು ಮನೇಲಿ ಸ್ವಲ್ಪ ದಿವಸ ಬಾಡಿಗೆಯಲ್ಲಿದ್ದೆ. ಆಗಿದ್ದಾಗ ಏನಾಯಿತು ಅಂದರೆ ಅವ್ರ ಮನೆ ಯಜಮಾನಿ ಅದು ಓದು ಬರ ಏನೂ ಬರ್ತಿದ್ದಿಲ್ಲ. ಅವ್ರಿಗೆ 5 ರೂಪಾಯಿ ನೋಟು ಯಾವುದು, ಅವ್ರಿಗೆ 100 ರೂಪಾಯಿ ನೋಟುಗಳು ಓಡಾಡ್ತಾನೆ ಇರಲಿಲ್ಲ ಆಗ, ಗೊತ್ತಾಯ್ತಾ? ಭಾಳ ಕಡಿಮೆ ಸಂಬಳ ಇದ್ದಿದ್ದೆ 300 ಆ ಕಾಲದ್ದು ಅದೆಲ್ಲ. ಅವ್ರು ಎಣಿಸೋಕ್ಕೆ ಬರ್ತೀವಿ, ಏನು ಕೊಟ್ಟರೆ ಎಣಿಸೋಕ್ಕೆ ಬರ್ತಿರಲಿಲ್ಲ. ಆದರೆ ಹಾವುಗಳು ಬಂದರೆ ಅನಾವತ್ತು ಹಿಡಿದು ಬಿಸಾಕ್ಬಿಡ್ದು, ಒಯ್ದುಬಿಟ್ಟು. ಹಾವು ಬಂದರೆ ಅದು ಯಾವ ಹಾವಾಡಿದ್ರೆ ಅಷ್ಟು ಧೈರ್ಯ ಇಲ್ಲ, ಅದು ಸೊಳ್ಳೆಗಳ್ಳೆ ಹೊಡಿ ಅಷ್ಟು ಜೋರಾಗಿ ಹೊಡೆದಾಕ್ಬಿಡ್ತಿಲ್ಲ, ಅಷ್ಟು ಧೈರ್ಯ. ಆಯ್ತಾ? ಅವರಿಗೆ ಅಡ್ಡ ಭಾಳ ಹೆದರಿಕೆ, ಅವ್ರು ಭಾಳ ನಡಕ ಏನಕ್ಕೆ ಹೋಗ್ಬೇಕು ಬಂದರೆ ಬಂದು ಏನು ಜಾಸ್ತಿ ಬಿಡೋದು, ಅಷ್ಟು ಏನು ಕೇರ್ಲೆಸ್ ಆಗಿ ಅಷ್ಟರ ಮಟ್ಟಿಗೆ ಧೈರ್ಯ ಇತ್ತು. ಅದಕ್ಕೆ ಇದು ಬೇಡ, ಸ್ಟ್ರೆಂತ್ ಬೇಕಿಲ್ಲ, ಆ ಧೈರ್ಯ ಬೇಕು. ಅದಕ್ಕೆ ಧೈರ್ಯ ಇಲ್ಲದವ್ರು ಎಷ್ಟೋ ಜನ ಧೈರ್ಯ ಇಲ್ಲದೆ ಕಳ್ಕೊಂಡ್ಬಿಡ್ತಾರೆ. ಸ್ಥೈರ್ಯ ಅಂದರೆ ಸ್ಥಿರಸ್ಯ ಭಾವ ಸ್ಥೈರ್ಯ, ಸ್ಥಿರ. ಏನು ಮಾಡ್ತೀವಿ ಈಗ ನೋಡ್ತೀವಿ, ಗಟ್ಟಿ ಇದೆಯಲ್ಲ, ಏನಿದು ಸ್ಥಿರ ಇದೆ. ಮಳೆ ಹೊಡಿತಾರೆ, ಗಟ್ಟಿ ಆಯಿತೋ ಇಲ್ವೋ, ಆಮೇಲೆ ಬಿಲ್ಡಿಂಗ್ ಗಟ್ಟಿ ಆಯಿತೋ ಇಲ್ವೋ, ಗಟ್ಟಿತನ ಬೇಕಾದ್ರೆ. ಗಟ್ಟಿತನ ಭೀಮಸೇನ ಒಳ್ಳೆ ಗಟ್ಟಿತನ ಇದೆ. ಎಂಥ ಗಟ್ಟಿತನ! ಅವ್ರು ನಿಂತು ಅಲಗಾಡಿಸೋ ಶಕ್ತಿ ಯಾರಿಗೂ ಇಲ್ಲ. ಮುಂದೆ ಬರುತ್ತೆ ಅದೆಲ್ಲ ಕೂಡ. ದುರ್ಯೋಧನನ್ನು ಹೊಡೆದು ಬೀಳಿಸಿದ್ದಾರೆ, ತಲೆ ತುಳಿತಾ ಇದ್ದಾರೆ. ಬಲರಾಮ ದೇವರು ಬರ್ತಾರೆ, ಭಾರಿ ಅನ್ಯಾಯ ಭಾರಿ ಅನ್ಯಾಯ ಅಂತ ಬರ್ತಾರೆ. ತಲೆ ತುಳಿಬಾರ್ದಾಗಿತ್ತು. ಶಿಷ್ಯ ವಾತ್ಸಲ್ಯ ಸ್ವಲ್ಪ ಇಬ್ಬರು ಶಿಷ್ಯರೇ ಬಿಟ್ಟುಬಿಟ್ರು ಅದನ್ನು. ಆದರೆ ಗೊತ್ತು ಬೀಳಿಸಿ ನಿಜವಾದ ಶಿಷ್ಯ ಅಲ್ಲ ಅಂತ ಗೊತ್ತು ಅವರಿಗೆ. ಅದಕ್ಕೆ ಬಂದು ಭಾರಿ ಅನ್ಯಾಯ ತುಳಿಬಾರ್ದು, ಭಾರಿ ಅನ್ಯಾಯ ಅಂಥೇಳಿ ನಾನು ಬಿಡೋದಿಲ್ಲ, ಇವನು ಅಟ್ಯಾಕ್ ಮಾಡ್ತೇನೆ ಅಂತೀನಿ. ಮುಸಲಿ ಹಲಿ ಅವ್ರು ಫುಲ್ಲಿ ಎಕ್ಬಿಟ್ಟು ಬಂದುಬಿಡ್ತಾರೆ, ಇವ್ರು ಹಿಡ್ಕೊಂಡ್ಬಿಟ್ಟು. ಭೀಮಸೇನ ನಿಂತಿದ್ದು ಭೀಮಸೇನ ನಚಚಾಲ ಹುರ್ಕೋ ತರಹ. ಉಳಿದವರಾಗಿದ್ದರೆ ಬಲರಾಮದೇವರು ಏನು ಮಾಡ್ತಿದ್ರು, ಓಡೇ ಬಿಡಬೇಕು. ಭಾರಿ ಸಿಟ್ಟು ಭಾರಿ ಭಾಳ ಹೆಸರೇ ಬಲರಾಮ, ಏನೇ ಮಾಡೋದಿಲ್ಲ, ನಚಚಾಲ ಹುರ್ಕೋ. ಇದು ಸ್ಥಿರತಾ ಅಂತ ಕೇಳಿ ಬರ್ತೀವಿ, ಯಾರು ಬರ್ತೀರೋ ಬನ್ನಿ. ಬಲರಾಮ ಬಂದರೆ ಕೃಷ್ಣ ಇರ್ಬಿಡ್ತಾರೆ, ಅಡ್ಡ ಸುಮ್ಮನೆ ಇರೋ ಸಾಕು ಬಾಯಿ ಕಡೆ ಕರೆದು ಅಂಥೇಳಿ. ಭೀಮ ತಪ್ಪು ಮಾಡಿಲ್ಲ, ಇದು ಕೃಷ್ಣನ ಬಾಯಲ್ಲಿ ಬರೋ ಮಾತು. ಭೀಮ ತಪ್ಪು ಮಾಡಿಲ್ಲ, ನೀನು ತಪ್ಪು ಹೇಳ್ತಾ ಇದ್ದಿ. ಮಹಾಭಾರತವಾಗಿ ಯಾರೋ ನಾವು ರೆಫರ್ ಮಾಡಲ್ಲ, ಗೊತ್ತಾಯ್ತಾ? ಪ್ರಿಂಟೆಡ್ ಮಹಾಭಾರತಲ್ಲೇ ಸಿಗುತ್ತೆ. ಭಗವದ್ಗೀತೆ ಒಪ್ಪಲಿ, ಕೃಷ್ಣನ ಮಾತು ಒಪ್ಪಬೇಕೋ ಇಲ್ವ? ಹಾಗಿದ್ರೆ ಕೃಷ್ಣ ಭಗವಂತನಾಗೆ ಮಾತಾಡ್ತಿದ್ದ. ನಮ್ಮ ಜನ ನಮ್ಮದು ಭಾರಿ ತಪ್ಪಿದೆ, ಯಾವುದು ಪ್ರೆಸೆಂಟೇ ಮಾಡೋದಿಲ್ಲ. ಅದರಿಂದಾಗಿಯೇ ಫುಲ್ಲಾಗಿ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಇದೆಲ್ಲ ಏನೇನೋ ಅಸಂಬದ್ಧ ವಿಚಾರಗಳು ಹೇಳಿಬಿಟ್ರೆ ಉಪಯೋಗ ಇಲ್ಲ. ಡೈರೆಕ್ಟ್ ಜನ ಇವತ್ತು ಏನು ತಪ್ಪು ಅಲ್ಲೇ ಕರೆಕ್ಟ್ ಮಾಡಬೇಕು ಯಾವಾಗಲೂ ನೀವು. ನಿಮಗೆ ಇದು ಹೋಗಿದೆ, ಪಂಕ್ಚರ್ ಆಗಿಬಿಟ್ಟಿದೆ ಕಾರು, ಅಲ್ಲಿ ಪೇಂಟ್ ಹೊಡಿತಾ ಕೂತಿದ್ದಾರೆ ಕಾರಿಗೆ. ಏನು ಮಾಡ್ಬೇಕು ಅವ್ರೀಗ? ಈ ಪಂಕ್ಚರ್ ಇಂಪಾರ್ಟೆಂಟು, ಪೇಂಟ್ ಹಾಕೋದು ಇಂಪಾರ್ಟೆಂಟ್. ಪೇಂಟ್ ಅರ್ಜೆಂಟ್ ಇದೆ ಹೋಗ್ಲಿಕ್ಕೆ, ಈಗ ಯಾವುದು ಅರ್ಜೆಂಟ್ ಇರೋದೀಗ? ಸ್ಟೆಪ್ನ ಹೇಗೆ ಮುಂದೆ ಹೋಗ್ಬೇಕು ಅವನೀಗ? ನೀಟಾಗಿ ಪೇಂಟ್ ಮಾಡಿ ಇಷ್ಟನೇ ಮಾಡಿದ್ರೆ ಭಾಳ ಪಾಪಿಷ್ಟ ಅಂತ ಕರೀತಾರೆ. ಇವತ್ತು ನಾವು ಕೆಲವು ವಿಷಯಗಳನ್ನು ಇವತ್ತು ಸಮಾಜದಲ್ಲಿ ಏನು ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡಬೇಕು, ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಕೂತ್ಕೊಂಡು ಇವರು ರೀಚೇ ಆಗೋದಿಲ್ಲ. ಪ್ಯಾರಲ್ ಆಗಿ ಹೋಗ್ಬಿಟ್ರೆ ಏನು ಅರ್ಥ ಏನದ್ರಾಗ? ಓದಿದ್ದು ಉಪಯೋಗ ಏನಪ್ಪ? ಈಗ ಇವತ್ತು ಡಾಕ್ಟ್ರ್ ಇದ್ದಾನೆ, ಅವ್ನು ಕಣ್ಣಿನ ಡಾಕ್ಟ್ರ್ ಎಲ್ಲ ಹಾರ್ಟ್ ಆಪರೇಷನ್ ಮಾಡ್ತಾ ಕೂತ್ಕೊಂಡ್ಬಿಟ್ಟು ಏನು ಮಾಡಬೇಕು ಅದಕ್ಕೆ? ಇವನು ಹೋದ್ರೆ ಕಣ್ಣು ರಿಪೇರಿ ಮಾಡ್ಲಿಕ್ಕೆ ಕೇಳೋಕ್ಕೆ ಹೊರಗೆ ಅವ್ನು ಯಾವುದೋ ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ಟಿಲ್ಲ. ಏನಂತಾರೆ, ಡಾಕ್ಟ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಅವನೇನು ಬೇರೆ ವಿಷಯ ಗೊತ್ತಿರ್ಬೋದು, ನಮ್ಮ ಪ್ರಾಬ್ಲಮ್ ಅಲ್ಲಿಲ್ಲ. ನಮ್ಮ ಪ್ರಾಬ್ಲಮ್ ಬೇರೆ ಕಡೆ. ಸಮಾಜದ ಪ್ರಾಬ್ಲಮ್ ಇರೋದು ಎಲ್ಲಿ ಇವತ್ತು? ಮೂಲ ಗ್ರಂಥಗಳ ತಿಳುವಳಿಕೆಯೇ ಇಲ್ಲ, ಜ್ಞಾನದ ಮಹತ್ವನೇ ಗೊತ್ತಿಲ್ಲ. ಅದರಿಂದ ಏನಾಗ್ತಿದ್ದಾರೆ, ಬರೀ ದ್ವೇಷ ಅಸೂಯೆ ಬೆಳೆದು ಹಾಳಾಗ್ತಿದ್ದಾರೆ. ಅದನ್ನು ಎಜುಕೇಟ್ ಮಾಡಬೇಕೀಗ. ಅಲ್ಲಿ ಹೇಳಿ ಏನು ತಪ್ಪು ಮಾಡ್ತೀರಿ ಹೇಳಿದರೆ ಅವ್ರು ಇವತ್ತು ನಿಮಗೆ ಆಶ್ಚರ್ಯ, ನಮ್ಮ ಜನಕ್ಕಿಂತ ಬೇಗ ತಿಳ್ಕೊತಾರೆ ಅವರೆಲ್ಲ. ನಾವು ಭಾರತೀಯ ವಿದ್ಯಾವಂತರಲ್ಲಿ ಉಪನ್ಯಾಸ ಆಗ್ತಿತ್ತಲ್ಲ, ನೋಡಿದ್ದೀನಲ್ಲ, ರೆಸ್ಪಾನ್ಸ್ ಟ್ರಮೆಂಡಸ್. ಅವರು ನಮ್ಮಲ್ಲೆಲ್ಲ ಹೋಗಿ ಅರ್ಧ ಗಂಟೆ ಮೇಲೆ ಜನ ಬರ್ತಾರೆ ಸಾಮಾನ್ಯ, ಗೊತ್ತಾಯ್ತಿಲ್ಲ. ಅಲ್ಲಿ ಆಗಲ್ಲ, ಒಳಗೆ ಜಾಗ ಇರ್ತದೆ, ಒಳಗೆ ನೋ ಎಂಟ್ರಿ, ಅಷ್ಟು ಕಷ್ಟಪಟ್ಟು ಒಳಗೆ ಹೋಗ್ಬೇಕು. ಆ ಥರ ಬೇಕಾಗಿರೋದು. ಅಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಅಂದರೆ ತಿಳ್ಕೊಬೇಕು ನಾವು ವಿಷಯ ಅಂತ ಹೇಳ್ಬಿಟ್ಟು. ಅದು ಎಲ್ಲ ಇವರು ಅವರು ಕಾಸೋಪಾರ್ಟಿನ್ ಆಡಿಯನ್ಸ್. ಅವ್ರಿಗೆ ಏನಂತ ಇದೆಲ್ಲ ನ್ಯೂ ಥಿಂಗ್ಸ್, ಅವರೆಲ್ಲ ನ್ಯೂ ಥಿಂಗ್ಸ್. ಅದನ್ನು ಹೈಲೈಟ್ ಮಾಡಿದ್ರೆ ಉಪಯೋಗ. ಯಾವುದೋ ಹೈಲೈಟ್ ಮಾಡಿದರೆ ಅವರು ಏನು ಉಪಯೋಗ ಹೋಗ್ಬಿಡ್ತಾರೆ. ನಮ್ಮಲ್ಲಿ ಆಗಿರೋ ದೊಡ್ಡ ದೋಷ ಅಂದರೆ ರಿಲೆವೆನ್ಸ್ ಇರೋದಿಲ್ಲ. ಅದು ಭೀಮಸೇನ ಮಾತು ಸ್ಪಷ್ಟವಾಗಿದೆ. ಕೃಷ್ಣ ಹೇಳಿದ ಭೀಮನಲ್ಲಿ ಅಧರ್ಮ ಇಲ್ಲ ಅಂತ ಒಂದಲ್ಲ, ಕಂಡ 5-6 ಶ್ಲೋಕ ಹೇಳ್ತಾನೆ ಕೃಷ್ಣ. ಇಲ್ಲಿದೆ ಅಧರ್ಮ ತೋರಿಸ್ತೀನಿ ಈಗ. ಧರ್ಮತೋ ಹತಃ, ದುರ್ಯೋಧನ ಕೊಂದಿ ಸರಿಯಾಗಿ ಕೊಂದಿದ್ದಾನೆ ಭೀಮಸೇನ. ಅಸಲ್ಟ್ ಮಾಡಿ ಹೇಳ್ತಾನೆ ಕೃಷ್ಣ. ಈ ರೀತಿ ಹೇಳೋದು ಈಗ ಗಲಾಟೆ ಆಮೇಲೆ ನೋಡ್ಕೊಂಬೋಣೋದಲ್ಲ ಹೇಳೋದಿಲ್ಲ. ಭೀಮ ಸರಿಯಾಗೇ ಮಾಡಿದ್ದಾನೆ, ಈ ರೀತಿ ಸರಿಯಾಗಿ ಮಾಡಿದ್ದಾನೆ ಅಂತ ಯಾರ ಬಗ್ಗೆನೂ ಕೃಷ್ಣ ಹೇಳೋದಿಲ್ಲ, ಭೀಮನ ಬಗ್ಗೆ ಮಾತ್ರ ಹೇಳೋದು. ಅರ್ಜುನ ನೀನು ತಪ್ಪು ಮಾಡ್ತಿದ್ದೆ ಹೇಳ್ತಾ, ತಪ್ಪು ಎಷ್ಟು ಗೀತೆ ಹೇಳಿದ ಮೇಲೂ ಅರ್ಜುನ ತಪ್ಪು ಮಾಡ್ತಿರ್ತಾನೆ. ಎಷ್ಟು ತಪ್ಪು ಮಾಡ್ತಿರ್ತೀನಿ ಹೇಳಿದ್ರು ಅರ್ಥ ಆಗಲಿಲ್ಲ ಅಂತ ಕೇಳ್ತಾನೆ. ಭೀಮಸೇನಿಗೆ ಹಾಗೆ ಹೇಳೇ ಇಲ್ಲ. ಎಷ್ಟು ಕ್ಲಿಯರ್ ಇದೆ ನೋಡಿದ್ರೆ ಮಹಾಭಾರತದಲ್ಲಿ ಯಾರು ಬೇಕಾದರೂ ಕೂಡ ಅದು ಒಪ್ತಾರೆ. ಮಹಾಭಾರತ ಭೀಮನ ಹಿರಿಮೆ ಒಪ್ತಾರೆ. ಇವತ್ತೆಲ್ಲ ಭೀಮನ ತಿಳ್ಕೊಂಡಿರೋದೆಲ್ಲ ಯಾರು ಅಡುಗೆ ಭಟ್ಟ ಎಲ್ಲೋ ನೋಡ್ಕೊತಾ ಇರ್ತಾನೆ. ಕೂಡ್ಲಕ್ಕೆ ಅವ್ನಿಗೆ ಸೀಟೇ ಇಲ್ಲ, ಮಹಾಭಾರತ ಸಿನಿಮಾದಲ್ಲಿ ಕೂರ್ಸೇ ಇಲ್ಲ ಪಾಪ, ನಿಂತೇ ಇರ್ತಾನೆ ಅವಾಗಲೂ ಕೂಡ. ಯಾಕಂದ್ರೆ ಇದಿದೆ ಕೈಲಾಗ ಏನೋ ಕೇಳಿದ್ರೆ ಹೋಗು ಬೈಸ್ಕೊಂಡು ಬರೋದು, ಮತ್ತೆ ಯಾರ ಹತ್ರ ಹೋಗೋದು ಬೈಸ್ಕೊಂಡು ಬರೋದು ಇಷ್ಟೇ. ಆ ಥರ ಭೀಮನ ಪಾತ್ರ ಬಂದ ಜನಕ್ಕೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಈಗಾಗಲೇ.
ಪುಣ್ಯ ಹನುಮಂತರ ಪಾತ್ರ ಹಾಗಾಗಿಲ್ಲ, ಅದು ಆ ಸಂತೋಷ ಪಡಬೇಕು. ಹನುಮಂತನ ಗುಡಿ ಕಟ್ಟಿಬಿಟ್ಟಿದ. ಅದೇ ಹನುಮಂತ ಭೀಮ ಅಂತ ಹೇಳಿದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ನಿಮಗೆ. ಹನುಮಂತನೇ ಭೀಮ ಅಂತ ಹೇಳಿದ ತಕ್ಷಣ ಜನ ಆಗಲೂ ಬದಲಾಯಿಸ್ಬಿಡ್ತಾರೆ. ಸೇಮ್ ಪರ್ಸನ್ ಇದೆ ಅಂದರೆ ಎಲ್ಲ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದೆ ಅಂತ. ಇದ್ದೇ ಇದೆ ಅದೆಲ್ಲ. ನಾವು ಅದನ್ನು ಆಗಿರೋ ತಪ್ಪು ಇವತ್ತು ನೋಡಿ. ಯಾವುದೋ ಒಂದು ನಿನ್ನೆ ಯಾವುದೋ ಇದರಲ್ಲಿ ನೋಡ್ತಿದ್ದೆ, 9 ಲಕ್ಷ ಜನ ನೋಡಿದ್ದಾರೆ. 9 ಲಕ್ಷ ಜನ ನೋಡಿದ್ದಾರೆ ಟಿ ವಿ ಒಳಗೆ, ಇದು ಯೂಟ್ಯೂಬಲ್ಲಿ 9 ಲಕ್ಷ ಜನ. ಯಾವುದು ಗೊತ್ತಾ? ಭೀಮನ್ನು ಬೈಯೋದು ಗೊತ್ತಾಯ್ತಾ? ಭೀಮನ್ ವೃಷಸೇನ ಬಂದ ಕರ್ಣನ ಮಗ ಭೀಮನಿಗೆ ಬೆವರಿಸಿಬಿಟ್ಟ. ಪುಣ್ಯಕ್ಕೆ ಅರ್ಜುನವನ್ನು ಸೇವ್ ಮಾಡ್ದ. ಇಲ್ಲಿ ಹೋಗಿರಿ ಭೀಮನ ಗತಿ ಏನಾಗ್ತಿತ್ತು. ಇವರೆಲ್ಲ ಚಪ್ಪಾಳೆ ಗತಿ ಕೂತಿರ್ತಾರೆ. 9 ಲಕ್ಷ ಜನ. ಇವರು ನಮ್ಮಲ್ಲಿ 25 ಜನ ಕೂತಿರ್ತಾರೆ. ಇವ್ರು ಹೇಳ್ಬೇಕಾದ್ರೆ ಅಂದರೆ ಏನಾಗಿದೆ ಅಂದರೆ ಅವ್ರಿಗೆ ಎಷ್ಟು ರೀಚ್ ಆಗ್ತಾರೆ. ಅವ್ರು ಹೇಳೋ ಸ್ಟೈಲ್ ಜೋರಾಗಿ ಫಸ್ಟ್ ಕ್ಲಾಸ್ ಆಗಿರೋದು ಗೊತ್ತಾಯ್ತಾ? ಟು ದಿ ಪಾಯಿಂಟ್ ಮಾತಾಡ್ತಾನೆ. ಜನಕ್ಕೆಲ್ಲ ಆ ಕಡೆಗೆ ಗಮನ ಬಂದ್ಬಿಡುತ್ತೆ. ಒಳ್ಳೆ ಮೆಟೀರಿಯಲ್ನ ಇಟ್ಕೊಳ್ದೇನೆ ಹಿಂದೆ ಹೇಳಿದ್ದಾರೆ ಮನೇಲಿ ಇದು ಮಾಡಿದ್ದಾನೆ ಅವನು, ಗೋಡಂಬಿ ಹಲ್ವ ಮಾಡಿದ್ದಾನೆ ಸಾವಳು ಬಂದ ಕಾಲಕ್ಕೆ. ಅದು ಯಾರಿಗೂ ಬಡಿಸೇ ಇಲ್ಲ, ಬಿಟ್ಟೋಗ್ಬಿಡ ಅಡಿಗೆ ಬಿಟ್ಟು. ಆಮೇಲೆ ನೋಡಿ ಎಲ್ಲ ಹೀಗೆ ಕೂತು ದೊಡ್ಡ ಪಾತ್ರೆ ಇಲ್ಲ, ಹಾಗಾಗೋಗ್ಬಿಟ್ಟು ಮೇನ್ ಐಟಮ್ ನಾವೇನು ಮಾಡಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲಿ ಹೋಗ್ತದಿಗೆ ಅವನು ಹೇಳೂ ಇಲ್ಲ. ಆಮೇಲೆ ಪಾತ್ರೆ ತೊಳಿಯೋಕ್ಕೆ ಅಲ್ಲಿ ದೊಡ್ಡದಾಗಿ ಇಟ್ಟಿದ್ದಾರೆ ಅದನ್ನು ಮಾಡಿಬಿಟ್ಟು. ನಮ್ಮಲ್ಲಿ ಹಾಗಾಗಿದೆ. ಒಂದು ಸೆಂಟೆನ್ಸ್ ಸಿಂಪಲ್ ಎಕ್ಸಾಂಪಲ್ ಅಷ್ಟೇ. ಒಳ್ಳೆ ವಿಷಯ ಆದ ಜನಕ್ಕೆ ರೀಚೇ ಆಗಿಲ್ಲ. ರೀಚ್ ಆದರೆ ಎಷ್ಟು ಉಪಯೋಗ ಆಗುತ್ತೆ. ಬಿಡ್ತಾರೆ ನಮ್ಮಲ್ಲಿ ಇನ್ನೊಬ್ರು ಬರಬಾರ್ದು ಅಂತ ನಮ್ಗೆ ಕಾನ್ಸೆಪ್ಟ್. ಯಾರು ಬರಲೇಬಾರ್ದು, ಬಾಲಾಕು ಅಂತ ಹೇಳ್ಬಿಡ್ತಾರೆ. ಭಾರಿ ಎಣ್ಣೆ ನಮ್ಮ ಇದರಲ್ಲಿ ಹೋಗ್ತೀವಲ್ಲ ವಿದ್ಯಾಪೀಠ ಬೇರೆ ಕಡೆ ಹೋದ ಕಾಲಕ್ಕೆ ಯಾರೋ ಒಳಗೆ ಬರ್ತಾರೆ. ಸುಮ್ಮನೆ ಒಳಗೆ ಬರೋದಿಲ್ಲ, ಬಾಲ್ ಬಿಚ್ಚೋ ಬರ್ತಾರೆ ಹೊರಗಡೆ. ಉಳಿದವ್ರು ಯಾರು ಬರೋ ಪ್ರೋಗ್ರಾಮ್ ಇದೆ ಅಂತ ಗೊತ್ತು ಕೂಡ ಆಗೋದಿಲ್ಲ ಅವ್ರಿಗೆ. ಬಾಲ್ ತೆಗೆದು ಬರೋಕೆ ಬೇಡವಾ, ತಾನು ಬಂದು ಬಾಗಿಲು ಹಾಕೊಂಡ್ಬಂದ್ಬಿಡೋದು ಕಡೆ. ಅವ್ರು ಆ ಕಡೆ ನೋಡ್ಕೊಂಡು ಹೋಗಿ ಮೊದಲೇ ಜನ ಬರೋದಿಲ್ಲ, ನೋಡ್ಕೊಂಡು ಹೋಗಿಬಿಡ್ತಾರೆ. ಆ ಕಡೆ ತೆಗೆದು ಎಲ್ಲ ಕಡೆಯಿಂದ ಫುಲ್ ಬಾಗಿಲು ಓಪನ್ ಮಾಡಿಬಿಟ್ಟು ಅದೇ ಪ್ರೋಗ್ರಾಮ್ ಅಂತ ಹೇಳಿ. ಅವಾಗ ಅವ್ರದ್ದು ಎಷ್ಟು ಬದಲಾವಣೆ ಆಗುತ್ತೆ ಗೊತ್ತಾಗುತ್ತೆ. ಎಷ್ಟೋ ಒಂದು ಮಟ್ಟದಲ್ಲಿ ಹಾಗೆ ಆಗಿತ್ತು. ಹೋಗಿ ನೋಡಿದ್ರೆ ಪ್ರೋಗ್ರಾಮ್ ಜನನೇ ಬರೋದಿಲ್ಲ ಅಂತ ಹೇಳಿದ್ರು. ಈಗ ಹಿಂದ್ಗಡೆ ರೂಮ್ ಮಾಡಿದ್ದಾರೆ ಅಂತ, ಭಾಳ ಹಿಂದ್ಗಡೆ ರೂಮ್ ಇದೆ. ಅದು ಹೋಗಿ ಬಾಲ್ ಬೇರೆ ಹಾಕೊಂಡ್ಬಿಡ್ತಾರೆ. ಯಾವ ಜನ ಬರ್ತಾರೆ ನಿಮಗೆ? ಆಮೇಲೆ ಇಲ್ಲಿ ಹೊರಗೆ ಮಾಡಿ ಅಂತ ಹೇಳಿದೆ. ಮಾಡಿ ಜನ ಫುಲ್ ಬಂದು ಖುಷಿ ಆಯಿತು ಅವ್ರಿಗೆ. ಈ ಗುರುವಾರ ಅವತ್ತು ಒಳಗೆ ಮಾಡ್ತೀವಿ, ರಶ್ ಆಗುತ್ತೆ ಅಂದ್ರೆ. ಇವತ್ತೇ ಹೊರಗೆ ಮಾಡ್ಬೇಕಾದ ನೀವು ಅಂತ ಹೇಳಿದೆ. ಯಾಕೆಂದರೆ ಅಷ್ಟು ಜನ ಬರ್ತಾರಲ್ಲ, ಯಾರ್ಯಾರು ಅವ್ರ ಕಿವಿ ಬೀಳುತ್ತೆ, ಪ್ರದರ್ಶನ ಹಾಕೋರು ಕಿವಿ ಬೀಳುತ್ತೆ. ಆಮೇಲೆ ಅವ್ರು ಹೋಗಿ ಕೂತ್ ಬಿಡ್ತಾರೆ, ಗೊತ್ತಾಯ್ತು ಆಗ ಅಂತ ಹೇಳಿದೆ. ಆ್ಯಕ್ಚುಲಿ ಹಾಗೆ ನಡೀತಾ ಇದೆ. ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ತುಂಬ ಆರಾಧನೆ ಕಾಲಕ್ಕೆ ರಾಯರ ಆರಾಧನೆ ಕಾಲಕ್ಕೆ ಬೆಳಗ್ಗೆ ಪ್ರವಚನ ಇರ್ತಿರಲಿಲ್ಲ ಎಲ್ಲೂ ಕೂಡ. ಸಾಯಂಕಾಲ ಅದು ಬೇರೆ ಅದು ಡ್ಯಾನ್ಸು ಗಿನ್ಸು ಅಂತವೇ ಜಾಸ್ತಿ. ಆಗ ಒಂದು ಕಡೆ ಹೋದಾಗ ಹೇಳಿದೆ, ಬೆಳಗ್ಗೆ ಉಪನ್ಯಾಸ ಇರಬೇಕು, ಯಾರು ಬರೋದಿಲ್ಲ. ಊಟ ಅಂತ 12 ಗಂಟೆಗೆ ಹೋದಲ್ಲೋ, ಅಲ್ಲಿವರೆಗೆ ಏನಾದ್ರು ಉಪನ್ಯಾಸ ಮಾಡ್ತೀರಿ, ಬಂದಷ್ಟು ಜನ ಬರಲಿ ನೋಡಿ ಹೇಗೆ ಬರ್ತಾರೆ ಅಂತ ಹೇಳಿದರೆ. ಈಗ ರೆಗ್ಯುಲರ್ ಐಟಮ್ ಮಾಡಿದ್ದಾರೆ ಭಾಳ ಕಡೆಗೆ. 10 ಗಂಟೆ ಶುರು ಮಾಡ್ತಾರಲ್ಲ, ಅಷ್ಟೊಂದು ಜನ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿ ಒಮ್ಮೆ ಕೇಳೋಣ ಅಂತ ಹೇಳ್ಬಿಟ್ಟು ಇವರೇ ಸುಮ್ಮನೆ ಓಡಾಡ್ತಿರ್ತಾರೆ. ಬಂದ ಸುಮ್ಮನೆ ಅಲ್ಲಿ ಓಡಾಡ್ತಿರ್ತಾರೆ. ಅವ್ರು ಯಾವಾಗ ಎಂಗೇಜ್ ಆಗ್ತಾರಲ್ಲ ಹಾಗೆ ಇವ್ರದ್ದು ಆಶ್ಚರ್ಯ ಆಗುತ್ತೆ. ಅದು ನಮ್ಮಲ್ಲಿ ಇದೇ ಇಲ್ಲ, ಹೇಗೆ ಪ್ರಸಾರ ಮಾಡಬೇಕು ಅನ್ನೋ ಕಾನ್ಸೆಪ್ಟ್. ಆಮೇಲೆ ಮೈಕ್ ಶುರು ಮಾಡ್ತಾರೆ. ಆ ಮೈಕ್ ಪ್ರೋಗ್ರಾಮ್ ಇವರು ರಿಪೇರಿ ಆಗೋದಿಲ್ಲ, ಹುಡುಗನ ರಿಪೇರಿ ಆಗುತ್ತೆ. ಬರೆದಿಸ್ ಬರ್ತಿದೆ, ಅದೇ ಪ್ರಾಬ್ಲಮ್ ಬರುತ್ತೆ. ಸರಿ ಮಾಡಲ್ಲ, ಮತ್ತೆ ಬಿಟ್ಟೋಗ್ಬಿಡ್ತಾರೆ. ಹಾಗೆ ಬರೆದಿಸ್ ಬೆಳಿಗ್ಗೆ ಬಂದು ಅದೇ ನಾವು ಬಂದ್ಮೇಲೆ ಬರ್ತಾರೆ. ಮೊದಲು ಬಂಗ್ಲಾ ಇವತ್ತಿ ಬಂದ್ಬಿಟ್ಟು ಹೀಗೆ ತೆಗೆದು ಹಾಗೆ ತೆಗೆದು ಇಲ್ಲಿಡೋದು ಅಲ್ಲಿಡೋದು. 20 ಬೈಕ್ ಇರುತ್ತೆ, ಒಂದು ಕೆಲಸ ಮಾಡೋದಿಲ್ಲ ಅವು. ಹಳೆ ಪೆನ್ನು ಬರೆಯೋದಿಲ್ಲ ಪೆನ್ನಿದ್ದಾಗ ಸುಮ್ಮನೆ ಡಿಸ್ಟರ್ಬ್ ಮುಂದೆ ನಿಂತ್ಕೊಂಡು ಒದ್ದಾಡ್ತಿರ್ತಾರೆ. ಹಾಗೆ ಇಲ್ಲಿ ನಿಂತು 14 5 ಇದನ್ನು ಸಾಕಾಗಿಬಿಟ್ಟಿದೆ. ಬಹುಶಃ ಅದು ಬಹದ್ದೂರು ಪ್ರೋಗ್ರಾಮ್ನಲ್ಲಿ ಸರಿಯಾಗಪ್ಪ. ಬಹುಶಃ ನಮ್ಮ ಕರೆಂಟು ನಮ್ಮಲ್ಲಿ ಒಂದೇ ಲೆಕ್ಕ ಹಾಕಿದರೆ ದೊಡ್ಡ ಸಂಸ್ಥೆಯಲ್ಲಿ ಇದೇ ಇರೋದು, ಯಾವುದೇನಲ್ಲ ಇನ್ವರ್ಟರ್ಸ ಇರೋದು. ದೊಡ್ಡ ಸಂಸ್ಥೆಗಳು ಮತ್ತೆ ಲಕ್ಷಾಂತರ ಖರ್ಚು ಮಾಡಿರ್ತಾರೆ, ಕೋಟೆ ಅಂತಾರೆ. ಯಾವ ಬೇಕೇ ಇಲ್ಲೇ ಇಲ್ಲ, ಅವ್ರು ಇಂಪಾರ್ಟೆನ್ಸೇ ಗೊತ್ತಿಲ್ಲ. ಅದು ಹಾಕಿ ಏನು ಮಹಾಬಿಡಿ ಅಂತ ಆತ ಇಷ್ಟಿದ್ದು ಏನು ಜ್ಞಾನ ಪ್ರಸಾರ ಮಾಡ್ತಾರೆ ಇವರು. ನಾವು ಭಾರತೀಯ ಇದ್ದು ಅಲ್ಲೆಲ್ಲ ಹೋಗ್ತಿದ್ವಿ. ಎಷ್ಟು ಪರ್ಫೆಕ್ಟ್ ಅಂದ್ರೆ ಅವರು ಹೋಗಿ ಎಲ್ಲ ಎವ್ರಿಥಿಂಗ್ ರೆಡಿ. ಕೂತ ತಕ್ಷಣ ನಾನು ಮಾಡ್ತಿದ್ದ. ಒಂದು ಹೆಸರು ಕೂಡ ಅಲ್ಲೇ ಕೂತಿರ್ತಾರೆ. ಅಲ್ಲಿ ಇವರೆಲ್ಲ ಹೋಗ್ಬಿಟ್ಟಿರ್ತಾರೆ, ಆಗ ಹುಡ್ಕೊಂಡು ಹೋಗಿ ಬಿದ್ದಿರ್ತಾರೆ ಅಂದರೆ ಅವ್ರು ಎಲ್ಲ ಹೋದ ಅಂತ ಹೇಳಿ ಇವ್ರು ಹೋದವರು ಹೋಗ್ಬಿಡ್ತಾರೆ. ಹಾಗೆ ಅಲ್ಲಿ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. 6 ಅಕ್ಷರ 6 ಪೆನ್ ಪಾಯಿಂಟ್ ಶುರುವಾಗಿರ್ಬೇಕು. 7:15 ಕ್ಲೋಸ್ ಅಂದರೆ ಕ್ಲೋಸ್. ಮಧ್ಯೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲ. ಅಲ್ಲೇ ಯಾವ ಫಂಕ್ಷನ್ ಬೇಕಾದ್ರೂ ನೋಡಿ ನೀವು, ಅಷ್ಟು ವ್ಯವಸ್ಥೆ ಇರುತ್ತೆ ಅವ್ರು. ನಮ್ಮಲ್ಲಿ ಎಲ್ಲ ಅಧ್ವಾನಮಯ ಅದು. ಅಷ್ಟರಲ್ಲೂ ಜನ ಅಷ್ಟು ತಿಳ್ಕೊಂಡ್ರೆ ಭಾರಿ ಆಶ್ಚರ್ಯ ಪಡಬೇಕಷ್ಟೆ. ಉಳಿದವರಾಗಿದ್ದರೆ ಮಾಡೋಕ್ಕಾಗಲ್ಲ. ಈ ವರ್ಷ ಇದನ್ನು ಅಷ್ಟು ಚೆನ್ನಾಗಿ ಪ್ರಚಾರ ಮಾಡ್ತಾರೆ. ಎಷ್ಟೋ ಜನ ಬೆಸ್ಟಿಗೆ ಒಂದು ಅವಕಾಶ, ಬೋರ್ಡ್ ಕೂಡ ಇರೋದಿಲ್ಲ. ಮತ್ತು ಮೈಸೂರಿಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ನೋಡ್ತೀನಿ, ಹೋದ 3 ಗಂಟೆ ನಾನು ಎಲ್ಲೂ ಬೋರ್ಡ್ ಇಲ್ಲ. ನ್ಯೂಸ್ ಪೇಪರಲ್ಲೂ ಬಂದಿಲ್ಲ. ಯಾಕೆ ಅಂತ ಕೇಳಿದರೆ, ಇನ್ನೂ ಇನ್ನೂ ಬರಿತೀವಿ ಇನ್ಯಾವ ಬರೆಯೋ ಶುರುವಾಗುತ್ತಲ್ಲ ಅಂತ ಕೇಳಿದರೆ, ಯಾರೂ ಇಲ್ಲೇ ಇಲ್ಲ. ಕೊನೆ ನಾನೇ ಬರದೆ ಹೋಗಿಬಿಟ್ಟು ಬಂದು ಅಡಿಸ್ಬಿಟ್ಟು ಆದರೆ ಅದು ಮಾಡಿ ನಾವು ಊರಿಗೆ ಹೋಗ್ತಿರೋಳು ವಾಪಸ್ ಅಂತ ಹೇಳಿದೆ. ಏನು ಮಾಡ್ತಾವೆ, ಜನ ಬರೋದಿಲ್ಲ ಇಲ್ಲಿ. ಅಲ್ಲಿ ಈ ರೀತಿ ಇದ್ದರೆ ಯಾರು ಬರ್ತಾರೆ? ನಾನೇ ಬರೋದಿಲ್ಲ, ನಾಳೆ ಅವರ್ಯಾಕೆ ಬರ್ತಾರೆ? ಆಮೇಲೆ ಹೋಗಿಲ್ಲ ಜಾಗಕ್ಕೆ. ನಾನೇ ಏನು ವ್ಯರ್ಥ ಮಾಡೋದು ಆತಕ್ಕೆ ಬೈತಾನೆ ಹುಡುಗ 3 ಜನ ಉಪಯೋಗ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತೆ. ಅದು ತಮಾಷೆ ಆಯಿತು. ಯಾರೋ ಒಬ್ಬರು ಬಂದರು ಅಲ್ಲಿ ನಿಂತ್ಕೊಂಡವ್ರು. ಇವತ್ತು ಪ್ರೋಗ್ರಾಮ್ ಇದೆ ಅಂತ ಯಾರೋ ಹೇಳಿದ್ರು, ಇದೆ ಅಂತ ಕೇಳಿದರೆ ಇದೆ ಬೋರ್ಡ್ ನೋಡ್ರಿ ಅಂತ ಹೇಳಿದ.
ಬೋರ್ಡ್ ಬರೆದಿಲ್ಲ ಬರೆದ ಮೇಲೆ ನೋಡ್ರಿ ಅಂತ ಹೇಳಿದ್ರು. ಅಂದರೆ ಎಷ್ಟು ಹೋಪ್ಲೆಸ್ ಇರ್ತಾರೆ ಅಂದರೆ ಇವರಿಗೆ ಏನು ಪ್ರಚಾರ ಮಾಡೋಕ್ಕೆ ಸಾಧ್ಯ ಇದೆ. ದೊಡ್ಡ ಹಾಲು ಏನಂತಾರೆ ಅದಕ್ಕೆ, ನಾಳೆ ಹಾಕ್ತೀವಿ ಅಂತ. ಆಮೇಲೆ ನಾಳೆ ದಿವಸ ಬಂದಿದ್ದರೆ ಮುಗಿಸೋದು ಅಷ್ಟೇ, ಬರಲ್ಲ ಅಂತ ಹೇಳೇ ಬಂದಿದ್ದೆ, ಹೋಗಲಿಲ್ಲ ಅಲ್ಲಿಗೆ. ಯಾರು ಇಂಥ ಜನ ಇದ್ದ. ಇಷ್ಟು ಕಷ್ಟಪಟ್ಟು ಬೇರೆ ಊರಿಗೆ ಹೋಗಿರೋ ಬೇರೆ ಕೆಲಸ ಎಲ್ಲ ಬಿಟ್ಟು ಯಾಕೆ ಹೋಗ್ಬೇಕು ಅಲ್ಲಿಗೆ, ಅವ್ರಿಗೆ ಅರ್ಥ ಆಗಲ್ಲ. ನಾವು ಬಂದಮೇಲೆ ನಮ್ಮ ದೊಡ್ಡ ಜವಾಬ್ದಾರಿ ಇದ್ದಿದ್ದಾಗ ಲೆಕ್ಕ. ಜನ ಬೈತೋತು ಹೋಯ್ತು, ಯಾರು ಬರಲ್ಲ, ಬೈತಾನೆ ಇರ್ತಾರೆ ಸುಮ್ಮನೆ. ಭಾರಿ ತಪ್ಪು ವೃದ್ಧೌಚ. ಇದೆಲ್ಲ ಕಾರಣ ಏನಂದರೆ ಸ್ಥೈರ್ಯ ಪರಾಕ್ರಮ ಭೀಮನ ಮಹಿಮೆ ಇಷ್ಟು ಸ್ಪಷ್ಟ ಇದೆ. ಸ್ಥಿರ ಅಂದರೆ ಸ್ಥಿರ, ಎಲ್ಲೆಲ್ಲೂ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಸ್ಥಿರ ಆಗಿ. ವೇಗೇಚ ಲಾಘವೇಚ ಮೊನ್ನೆ ಹೇಳಿದ್ನಲ್ಲ ನಾನು, ಅಲ್ಲಿ ಒಬ್ಬ ಪ್ರಿನ್ಸಿಪಾಲ್ ಆಫ್ ದಿ ಕಾಲೇಜ್ ಉಪನ್ಯಾಸ ಮಾಡ್ತಾ, ಒಂದು ಯಾವುದೋ ಸ್ಮಾಲ್ ಪ್ಲೇಸ್ ಅದು, ಭೀಮನ್ ಬೈತಾ ಅಷ್ಟು ಬೈತಾ. ಭೀಮನೇ ಹೆಮ್ಮೆ ಅವನು, ಭೀಮೇಂದ್ರ ಕೋಣ, ಪ್ರಿನ್ಸಿಪಾಲ್ ಆಫ್ ಕನ್ನಡ PhD ಪ್ರಿನ್ಸಿಪಾಲು. ಈ ಮಾತಾಡ್ತಾರೆ ಅಂದರೆ ಎಷ್ಟು ವಿಷಯ ಗೊತ್ತಿಲ್ಲ ಅವರಿಗೆ, ಆಚರಣೆ ಮಾಡಿ. ಹಾಗೆಲ್ಲೇ ಕೂತಿದ್ದು, ಭಾರಿ ತಪ್ಪು ಹೇಳ್ತಿದ್ದೀರಿ ನೀವು, ಹಾಗಿಲ್ಲ ಭೀಮಸೇನ ಬಗ್ಗೆ ಯಾರು ಹೇಳಿದ್ರಿ ನೀವು ಹಾಗಿದೆ ಅಂಥೇಳಿ. ಹೀಗಿದೆ ಅಂತೇಳಿ ಒಂದು 10 ನಿಮಿಷ ಮಾತಾಡಿದ ತಕ್ಷಣ ಉಳಿದವರೆಲ್ಲ ಬೇಡ ಕೂತ್ಕೊಳ್ಳಿ ಪಾಪ ದೊಡ್ಡ ಮನುಷ್ಯ, ದೊಡ್ಡ ಮನುಷ್ಯ ಆತಗೆ ಬಿಡೋದು. ನಮ್ಮ ಪ್ರಿನ್ಸಿಪಾಲಿ ಬಂದು ಜೊತೆಗೆ, ಅರ್ಥ ಆಯ್ತಾ, ನನ್ನ ಪಕ್ಕದ 2 ಕಾಲೇಜು, ಈ ಕಾಲೇಜ್ ಪ್ರಿನ್ಸಿಪಾಲ್ ಅಷ್ಟೇ ಅಂತ. ಅವಾಗ ಹೇಳಿದ ಮೇಲೆ ಎಲ್ಲ ಕೇಳಿಸ್ಕೊಂಡ, ಮಾತಾಡಲಿಲ್ಲ, ಸುಮ್ಮನೆ ಇದ್ದ. ಉಳಿದವರೆಲ್ಲ ನನ್ನೇ ಬೈತಿದ್ರು, ಯಾಕೆ ಡಿಸ್ಟರ್ಬ್ ಮಾಡಿಬಿಟ್ರಿ ಅವ್ರ ಪಾಪ ಅಂತೇಳಿ. ಆಮೇಲೆ ಒಂದು 15 ದಿವಸದಲ್ಲಿ ದೊಡ್ಡ ಪ್ರೋಗ್ರಾಮ್ ಇತ್ತು. ಅದು ಇದು ಸ್ಮಾಲ್ ಪ್ಲೇ, ದೊಡ್ಡ ಟೌನ್ ಹಾಲಲ್ಲಿ ಪ್ರೋಗ್ರಾಮ್ ಆಗ್ತದೆ. ಲೆಕ್ಚರ್ ಆನ್ ಭೀಮಸೇನೇ ಮತ್ತೆ ಕೊಟ್ಟಿದ್ದಾರೆ. ನಾನು ಉದ್ದೇಶ ನೋಡಿ ಏನು ಮಾಡ್ತಾನೆ ಅಂತ ತೋಳು ನೋಡಿದರೆ ಭೀಮನ ಅಷ್ಟು ಹೊಳಿ ಮಾತಾಡ್ತಾ ಇದ್ದಾನೆ. ಭೀಮ ಭಾರಿ ಗ್ರೇಟ್ ಅಂತ. ಅದು ಒಂದು 10 ನಿಮಿಷದಲ್ಲಿ ಎಷ್ಟು ಕೇಳಿರ್ಬೋದಾ, ತಲೆಯಲ್ಲಿ ಕೂತ್ಕೊಂಡು ಗಟ್ಟಿಯಾಗಿ. ಓದ್ದವನಲ್ಲ ಎಲ್ಲಿದೆ ತೋರಿಸಿ, ಪಂಪ ತಪ್ಪರಿದ್ದಾನೆ ಅಷ್ಟೇ. ಪಂಪನ್ನು ಓದ್ತಿದ್ರೆ ಪಂಪನ ಮಹಾಭಾರತ ಅಲ್ಲ ಅದು, ನಿಜವಾದಿರೋದು ಅದರಲ್ಲಿರೋದು ಅಂತ ಹೇಳಿದಾಗ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟ. ಎಷ್ಟು ಜನಕ್ಕೆ ರೀಚ್ ಆಯ್ತು ಗೊತ್ತಾದ, ಒಂದು 1000 ಜನದ ಮಧ್ಯೆ ಅಷ್ಟು ಜೋರ ಹೇಳಿದೆ. ಆಮೇಲೆ ಒಂದು ಗಂಟ ಹೇಳಿದೆ ಅಷ್ಟೇ. ಆಮೇಲೆ ಭಾಳ ಹೇಳ್ತಿದ್ದ, ಅವತ್ತು ಚೇಂಜ್ ಆಗಿಬಿಟ್ಟೆ ನಾನು ಅಂತ ಹೇಳ್ದಪ್ಪ. ಅದು ಅವರಿಗೆ ಆ ಥರ ಆಪರ್ಚುನಿಟಿ ಕೊಡದೆ ಹೋದರೆ ಸುಮ್ಮನೆ ಎದ್ಬಿಟ್ಟು ಹೋಗ್ತಾ, ಅಯೋಗ್ಯ ತಮೋಗ್ಯ ಬೇಕು ಕೂತ್ಕೊಂಡು ಏನಾಗುತ್ತೆ ಅಲ್ಲಿಗೆ. ಅಲ್ಲಿ ಸುಮ್ಮನೆ ಕೂತಿದ್ರೆ ದೊಡ್ಡ ಅದೇ ಕಂಟಿನ್ಯೂ ಆಗ್ತಾ ಹೋಗ್ತೀವಿ. ಹುಡುಗರಿಗೆ ನೋಡಿ ಕೂತಿದ್ರೆ ಮಾತಾಡಲಿಲ್ಲ ಅಂತಲೇ ಇವರು ಹೇಳಿದ ಸರಿ ಅಂತ ಆಗ್ತೀವಿ. ಎಂದು ಹಾಗೆ ಮಾಡಬಾರ್ದು. ನಮ್ಮಲ್ಲಿ ಆ ಥರ ಒಂದು ಭಾವನೆ ಬರದೆ ಹೋದರೆ ಇದೆಂದೂ ಆಗಲ್ಲ. ಎಷ್ಟು ಕ್ಲಿಯರ್ ಶ್ಲೋಕಗಳು ಇವು. ವಿಷ್ಣು ಭಕ್ತವು ಧೈರ್ಯೇ ಪರಾಕ್ರಮೆ ಆಕ್ರಮಣ ಮಾಡೋದಿದೆ, ಅದು ಸ್ವಾರಸ್ಯ. ಅದು ಒಂದೊಂದು ಹೊಸ ಗುಣಗಳವು. ಇವತ್ತು ಸಿಂಹ ಯಾತಕ್ಕಂತ ಪ್ರಸಿದ್ಧ, ಸಿಂಹದ ಪರಾಕ್ರಮೆ, ಸಿಂಹದಂತೆ ಪರಾಕ್ರಮೆ ಅಂತ. ಪರಾಕ್ರಮದ ಅರ್ಥ ಏನು ಗೊತ್ತೇನೆ, ಅಟ್ಯಾಕ್ ಮಾಡೋದು, ನ್ಯಾಕದು. ಅದು ಕಾಡು ಕೋಣ ಅವೆಲ್ಲ ಇರುತ್ತೆ, ಆನೆ ಇರುತ್ತೆ. ಆನೆ ಬಲದ ಮುಂದೆ ಸಿಂಹದ ಬಲ ಏನೂ ಅಲ್ಲ, ಗೊತ್ತಾಯ್ತಿಲ್ಲ. ಸಿಂಹಕ್ಕೆ ಆನೆ ತುಳಿತು ಅಂತ ಸಿಂಹದ ಕಥೆ ಮುಗಿದೋಯ್ತು ಅಂತ ಅರ್ಥ. ಅಷ್ಟು ಸ್ಟ್ರಾಂಗ್ ಆನೆ ಅದು. ಕಾಡು ಕೋಣನ ಕೊಡೋದು ಭಾಳ ಕಷ್ಟ ಸಿಂಹಕ್ಕೆ. ಆದರೆ ಸಿಂಹದ ಏನು ಗೊತ್ತಾ ಜಾಣತಾನ, ಸೀದಾ ಮೇಲೆ ಹಾರುತ್ತೆ. ಇದು ಹೊಡೆಯುತ್ತೆ, ಅಲ್ಲಿ ಹೊಡೆಯುತ್ತೆ, ಅದು ತಕ್ಷಣ ಅದು ಅನ್ಕಾನ್ಷಿಯಸ್ ಬಿದ್ದೋಗ್ಬಿಡು, ಆ ಥರ ಹೊಡೆಯುತ್ತೆ. ಆ ಸಿಂಹದ ಆಕ್ರಮಣ ಅಂತ ಕರೀತಾರೆ, ಅದು ಆಕ್ರಮಣ. ಇವತ್ತು ಶಿವಾಜಿ ಆಕ್ರಮಣ ಅಂತೀವಲ್ಲ, ಕಡಿಮೆ ಸೈನ್ಯ ಇದೆ, ಅವ್ರು ದೊಡ್ಡ ಸೈನ್ಯ ಗೆದ್ದು ಬಿಡೋದು. ಯಾಕೆ, ಅಟ್ಯಾಕ್ ಮಾಡೋ ನ್ಯಾಕಿದೆಯಲ್ಲ, ಅದು ಗ್ರೇಟ್. ಪರಾಕ್ರಮ ಅಂತ ಕರೆಯೋದು. ಎಲ್ಲದಕ್ಕೂ ರಪ್ಪಾಗಿ ಒಂದು ಶಿವರ ಧೀರಪರ ಎಲ್ಲ ಬೇರೆ ಬೇರೆ ಪದಗಳು. ಪರ ಅಂದರೆ ಶತ್ರು ಆಕ್ರಮಣ ರೀತಿ ಇದೆಯಲ್ಲ, ಅದು ವಿಶಿಷ್ಟವಾಗಿರಬೇಕು. ಆ ವಾದಿಸಿಂಹ ಆಚಾರ ಹಾಗೇನೆ, ವಾದಿಸಿಂಹ ಬುದ್ಧಿಸಾಗರರು ಬಂದರು. ಅವ್ನು 3 ದಿವಸ ಉಪನ್ಯಾಸ ಮಾಡಿದ. ಅವನೊಬ್ಬನ 3 ದಿವಸ ನಾನ್ ಸ್ಟಾಪ್ ಮಾತಾಡ್ದ. ಜನಕ್ಕೆಲ್ಲ ಆಚಾರ 10 ವರ್ಷ ಅಷ್ಟೇ. ಏನು ಇಷ್ಟೆಲ್ಲ ಮಾತಾಡ್ತಾನೆ ನೀವು, ಆಚಾರ್ಯರು ಚಿಕ್ಕ ಮಗು, ಪಾಪ ಚಿಕ್ಕ ಹುಡುಗ, ಮೊನ್ನೆ ಆಶೀರ್ವಾದ 40 ದಿವಸ ಆಗಿಲ್ಲ ಇನ್ನೂ. ಇಡು ಹೊಸ ಸನ್ಯಾಸಿಗಳು, ವಯಸ್ಸು ಚಿಕ್ಕದು. ಅವನು ಸೀನಿಯರ್ ಫೆಲೋ, ಸಿಕ್ಕಾಪಟ್ಟೆ ಜಯಪತ್ರಗಳು ಬಿರುದು ಹೊತ್ಕೊಂಡ್ಬಂದ್ಬಿಟ್ಟಿದ್ದಾನೆ. ನಾನ್ ಸ್ಟಾಪ್ ಮಾತಾಡ್ತಾ ಇದ್ದೆ. ಏನು ಗತಿ ಅಂದರೆ ಅವ್ರು ಮುಗಿಸಿದ್ರು. ಆಚಾರ್ಯರು ಒಂದೇ ಮಾತಿನಲ್ಲಿ ಅಷ್ಟೆಲ್ಲ ಮಾತಾಡಿ ತೆಗೆದ್ರೆ ಬ್ಲಾಸ್ಟ್ ಪೂರ್ತಿ ಏನಿಲ್ಲ. ಅವ್ನು ಹೇಳಿದ ಗ್ರಾಮ ನಾಯಿ ಆದಾಗಾಗ್ಬಿಟ್ಟ, ಸಿಂಹದಂತೆ ಕೂಡ ನಾಯಿ, ಸಿಂಹದ ಒಂದು ನಾಯಿ ಸ್ಥಿತಿ ಆದಾಗಾಯ್ತು ಅಂತೇಳಿ. ಅದು ಗೊತ್ತು, ಎಲ್ಲಿ ತಪ್ಪು ಹುಡುಕ್ಬೇಕು, ಎಲ್ಲಿ ತಪ್ಪಿದೆ ಅಂತ ಹುಡುಕ್ಬಿಟ್ಟು ಕೊಟ್ಟರೆ ಡಾಕ್ಟ್ರು 7 ಔಷಧಿ ಎಲ್ಲ ಕೊಟ್ಟರೆ ಸತ್ತೋಗ್ತಾನೆ ವೈದ್ಯ. ಯಾವ ಔಷಧಿ ಕೊಡಬೇಕು ಅವನೀಗ? ಒಂದೇ ರೈಟ್ ಮೆಡಿಸನ್ ಒಂದು ಕೊಟ್ಟರೆ ಕಂಪ್ಲೀಟ್ ಅದು ಸರಿ ಹೋಗ್ತದೆ. ನಿಮ್ಮ ಇಡೀ ಫಾರ್ಮಸಿ ಮೈ ಮೇಲೆ ಹಾಕಿದ್ರು ಬದುಕೋದಿಲ್ಲ ಅವರು. ಒಂದು ಬೇಕು ನಿಮಗೆ. ಅಥವಾ ಒಂದು ಪಾಯಿಂಟ್ ಹೇಳಿದ ತಕ್ಷಣ ಎಲ್ಲ ಮೌನ ಮುಗಿದೋಯ್ತು. ಸರೋಮರದ ವೈಶಿಷ್ಟ್ಯ ಇರೋದು ಹಾಗೆ. ಅವ್ರ ಬಾಯವಾದ ಖಂಡ ನಾವೆಲ್ಲ ಬೇಸನ್ನ ಬ್ಲಾಸ್ಟ್ ಮಾಡ್ತಾರೆ ಆಚಾರ್ಯ. ಅದೆಲ್ಲ ತಿಳ್ಕೊಂಡು ಪರಾಕ್ರಮೆ, ಹೇಗೆ ಪರಾಕ್ರಮ ತೋರಿಸ್ಬೇಕು. ಬೇಗೇಚ ಲಾಘವೇಚ ಇವ. ಇದರಲ್ಲಿ ಮುಂದೆ ಭೀಷ್ಮಪುರದಲ್ಲಿ ಬರುತ್ತೆ. ಒಂದು ಸಲ ಏನು ಮಾಡ್ತಾರೆ, ಭಗದತ್ತನಿಗೆ ಭಾಳ ಘಟೋತ್ಕಚ ಭಗದತ್ತ ಎಲ್ಲ ಯುದ್ಧ ಮಾಡ್ತಿರ್ತಾರೆ. ಭಗದತ್ತ ಘಟೋತ್ಕಚ ಸೋಲೋ ಸ್ಥಿತಿ ಬಂದುಬಿಡ್ತದೆ. ಆಗ ಪ್ರೊಟೆಕ್ಟ್ ಮಾಡಲಿಕ್ಕೆ ಭೀಮಸೇನ ಬರ್ತಾರೆ. ಆಗ ಭೀಷ್ಮರು ಎಲ್ಲರೂ ಸೇರಿಬಿಡ್ತಾರೆ. ಭೀಷ್ಮಪುರದಲ್ಲಿ ಬರುತ್ತೆ, ಎಲ್ಲರೂ ಒಟ್ಟಾಗ್ಬಿಡ್ತಾರೆ ಅಟ್ಯಾಕ್ ಮಾಡಬೇಕು ಅಂತ. ತಕ್ಷಣ ಭೀಮಸೇನ ಮಾಡಿದ್ದೇನು ಗೊತ್ತೇನೋ, ರಥದಿಂದ ಕೆಳಗಿಡಿತಾರೆ. ಗುಡಿದವರಿಂದ ಓಡೋಗ್ಲಿಕ್ಕೆ ತಿಳ್ಕೊಂಡ್ಬಿಟ್ರು. ಮುಂದೆ ಬರ್ತಾರೆ, ಕೈಲಿ ಗದಾನ ಬಿಸಾಕ್ಬಿಡ್ದು ಬರ್ತಾರೆ. ಎಲ್ಲರೂ ಎಷ್ಟು ಗಾಬರಿ ಅವ್ರು, ಎಲ್ಲ ಒಬ್ಬರು ಇರೋದಿಲ್ವಂತೆ. ಭೀಮನ ಬರೋ ರೀತಿ ನೋಡಿದ ತಕ್ಷಣ ಏನಾಯ್ತು ಅವರಿಗೆ, ಬಾಯಿ ಪೂರ್ತಿ ಖಾಲಿ, ಒಬ್ಬರು ಇಲ್ಲ ಅಲ್ಲಿ.
ಅಲ್ಲ ಭೀಮಸೇನ ನಡ್ಕೊಂಡು ಬರ್ತಾ ವೆಪನ್ ಹಿಡ್ಕೊಂಡಿದ್ದಾನೆ ಅಂದರೆ ನಾವು ಸ್ವಲ್ಪ ಸೇಫು. ಬರೀ ಕೈಲಿ ಬಂದಾಗ ಜಾಸ್ತಿ ಏಟು ಹೊಡಿತಾರೆ ಅಂತ ಅದು ಅಷ್ಟರ ಮಟ್ಟಿಗೆ ಇದು ಭೀಮಸೇನ ಶಕ್ತಿ ಅದು. ಅದೆಲ್ಲ ಮಹಾಭಾರತ ಸ್ಪಷ್ಟವಲ್ಲ, ಅದನ್ನ ಯಾರೂ ಬರೋದಿಲ್ಲ. ತಮಾಷೆ ಅಂದರೆ ಪ್ರಿಂಟೆಡ್ನಲ್ಲಿ ಯಾರೂ ಬರೆಯಲ್ಲ ಅದು, ಎಲ್ಲ ಅಗೇನೆಸ್ಟು ಮುಚ್ಚಿಬಿಡ್ತಾರೆ ಅದು. ಕರ್ಣ 21 ಸಲ ಸುಡ್ತಾರೆ ಕಂಟಿನ್ಯೂಸ್. ದ್ರೋಣಪುರದ ಮುಂದೆ ಬರುತ್ತೆ 21 ಸಲ ಕಂಟಿನ್ಯೂಸ್ ಆಗಿ. ಅದನ್ನು ಯಾರ್ಯಾರೂ ಬರೋದಿಲ್ಲ, ಎಲ್ಲ ಮುಚ್ಚಾಕಿಬಿಟ್ಟಿದ್ದಾರೆ. ಅದು ಭೀಮಸೇನೆ ಕರ್ಣಗಿಂತ ಭಾರಿ ಕಡಿಮೆ ಹಾಗೆಲ್ಲ ತಿಳ್ಕೊಂಡ್ಬಿಡ್ತಾರೆ. ಅದೇ ಭೀಮಸೇನೆ ಬೆವರಿಡಿಸಿಬಿಟ್ಟ ವೃಷಸೇನ ಬಂದು ಅಂತ ಹೇಳ್ತಾರಲ್ಲ, ಎಷ್ಟು ತಪ್ಪು ಜನ ನೋಡಿ. ಆಶ್ಚರ್ಯ ಆಯ್ತು ನಿನ್ನೆ, ಅಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ ಅಂದರೆ ಇವರು ಏನು ಹೇಳಿದಾಗ ಆಯ್ತು ಇಲ್ಲಿ. ವೇಗೇಚ ಲಾಘವೇಚೈವ ಪ್ರಲಾಪಸ್ಯ ಚ ವರ್ಜನೆ. ವೇಗ ಬೇಕಲ್ಲ, ಇದು ಭಾರಿ ವೇಗವಾಗಿ ಹೋಗ್ಬೇಕು. ಎಷ್ಟು ವೇಗವಾಗಿ ಹೋಗ್ಬೇಕು ಆ ಕ್ಷಣದಲ್ಲಿ. ಇದೇ ತಮಾಷೆಯಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಹೇಳ್ತಾರೆ. ದ್ರೋಣಾಚಾರ್ಯ ಎಲ್ಲ ಬಾಣದ ವಿಷಯ ಹೇಳ್ಕೊಡ್ತಾ ಇರ್ತಾರೆ. ತಕ್ಷಣವೇ ಎಲ್ಲರಿಗೂ ಬರೋದು ಏನು ಕಾಣೆ ಎಲ್ಲ ಕೆಡೋದು ಉತ್ತರ ಕೊಡ್ತೀವಿ. ಭೀಮಸೇನ ಬಂದಿದ್ದು ಬಾಣ ಹೊಡೆದಿದ್ದೇ ಕೆಲಸ. ಇವ್ರು ಏನು ಹೇಳೋದು ಅಂತೇಳಿ ಅವ್ರು ಸಿಟ್ಟು ಬಂದವರಿಗೆ, ವಿಮಾನ ಹೇಳಿದ್ಮೇಲೆ ಹೊಡಿಬೇಕಾಗಿತ್ತು ಅಂತೇಳಿ ಹಿರಿ ಗುರುಗಡೆ ಅಂತ ಹೋದ. ಇನ್ನು ಬಾಣ ಹೋಗ್ತಾ ಇದೆ ಅಷ್ಟೇ, ಬಾಣ ವಾಪಸ್ ತಂದಿದ್ದೆ ಕೆಲಸ. ಬಿದ್ದು ಬಾಣ ಅಲ್ಲ, ಇಂದ ಅಂದಿವೇ ಅದು ಹಿಡಿದ್ಬಿಟ್ಟು ಎಲ್ಲಿ ಹಿಡಿಬೇಕು ಹೇಳಿ. ಅವ್ರು ತಲೆ ತಿರುಗಿ ಹೋಗುತ್ತೆ ದ್ರೋಣಾಚಾರ್ಯಗೆ. ನೀವು ದಯವಿಟ್ಟು ಬಿಲ್ಲು ಬಿದ್ದ ಉಪಯೋಗಿಸ್ಬೇಡೋದಿಲ್ಲ ಈಗ, ಯಾಕೆಂದರೆ ಅದಕ್ಕಿಂತ ನೀನೇ ಫಾಸ್ಟ್ ಇದ್ದೆ ಅಂತ ಹೇಳಿ. ಅದಕ್ಕಿಂತ ನೀನೇ ಫಾಸ್ಟ್ ಇದ್ದೀಯ. ಅದೆಲ್ಲ ಜನಕ್ಕೆ ಗೊತ್ತಿಲ್ಲ ಅವೆಲ್ಲ ಕೂಡ. ಅದಕ್ಕೆ ಭೀಮವೇನಿಗೆ ಅವೆಲ್ಲ ಕೇರೇ ಇಲ್ಲ. ಭೀಮವೇಗ ಪ್ರಾಣಕ್ಕಿಂತ ವೇಗ. ನಾವು ಈ ಥರ ಬಟ್ಟೆ ಹತ್ರ ಹಿಡ್ಕೊಳಕ್ಕಾಗಲ್ಲ ಆ್ಯಕ್ಚುಲಿ. ಅವೆ ಬಾಣ ಎಲ್ಲ ಏನಲ್ಲ, ಅದು ಹೀಗೆ ಹಾಕಿದ್ದು ಕೆಳಗೆ ಬಿದ್ದು ಹೋಗುತ್ತೆ ಎಷ್ಟೋ ಥರ. ಅದು ಹೋಗ್ತಿರ್ಬೇಕಾದ್ರೆ ಹೋಗಿ ಅವ್ರು ಮಾತಾಡಿದ ಮೇಲೆ ಹೋಗ್ಬೇಕು ಇವರು, ಎಷ್ಟು ಫಾಸ್ಟ್ ಹೋಗಿರ್ಬೋದು. ಅದಕ್ಕೆ ವೇಗೇಚ ಲಾಘವೇಚೈವ, ವೇಗೇಚ ಲಾಘವೇಚೈವ. ಇನ್ನು ಇದರಲ್ಲಿ ಹೇಳ್ತಾರೆ, ಸಮುದ್ರ ಹಾರಿದ ವರ್ಣನೆ ಕೇಳಿದ್ದೀರಿ ಯಾವುದೋ ಸುಂದರಕಾಂಡದೊಳಗೆ. ಇದರಲ್ಲಿ ಬೆಟ್ಟ ಹತ್ತಾರೆ, ಗಂಧಮಾದನ ಪರ್ವತನ. ಮಹಾಭಾರತ ಒಂದು ಅಧ್ಯಾಯ ಪೂರ್ತಿ ವರ್ಣನೆ ಮಾಡ್ತಾರೆ. ಹೇಗೆ ಹತ್ತಿದ್ರು ಅಂದರೆ ವೇಗದಲ್ಲಿ ನೋ ಚೇಂಜ್. ಇಲ್ಲಿ ಹೋಗ್ಬೇಕಾದ್ರೆ ಯಾವ ವೇಗನೋ ಹತ್ತೋದು ಹಾಗೆ ವೇಗನೇ, ಅಷ್ಟು ಫಾಸ್ಟಾಗಿ ಹತ್ತಾರೆ. ದೇವತೆಗಳು ನೋಡ್ತಿದ್ದಾರೆ ಅಂತ ಪರಮಾಶ್ಚರ್ಯ ಪಡ್ತಾರೆ. ಏನಿದು ಆಶ್ಚರ್ಯ ಗೊತ್ತಾಯ್ತಾ? ಅದೇನು ಫುಲ್ಲಿ ಹೀಗೆ ಪಟ 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 ಹೀಗೆ ಹತ್ತ ಸ್ಟ್ರೇಟಾಗಿ ಮೌಂಟೇನಿಯರ್ ಹೆಂಗೆ ಇರ್ತದಲ್ಲ, ಅದನ್ನು ಯಾರು ಚಾಲೆಂಜ್ ಮಾಡಿ ಬರೀ ಕೈಲಿ ಮತ್ತೆ ಹಗ್ಗ ಹಾಕ್ಕೊಂಡು ಹಿಡಿದು ಹತ್ತದಲ್ಲ, ಸರ ಹತ್ತಾ ಇದ್ದಾರೆ. ಎಲ್ಲ ದೇವತೆಗಳು ಬಾಲ್ಕಲ್ಲಿ ನೋಡ್ತಾ ಕೂತ್ಬಿಟ್ಟು ನೋಡ್ತಾ ಇದ್ದಾರೆ. ಇದು ವೇಗೇಚ, ಅಷ್ಟು ಫಾಸ್ಟ್. ಲಾಘವೇಚ, ಲಾಘ ಅಂದ್ರೇನು? ಕ್ವಿಕ್ನೆಸ್ ಬೇಕೀಗ, ಫಾಸ್ಟಾಗಿ ಮಾಡಬೇಕಾದ್ರೆ. ಸ್ವಲ್ಪ ಲೇಟ್ ಆದರೆ ಸೋತ್ಬಿಡ್ತಾರೆ. ಕರ್ಣ ಒಂದು ಶಕ್ತಿ ಆದೇಶಿದ್ದಾರೆ ಭೀಮಸೇನ ದೇವ್ರ ಮೇಲೆ. ತಕ್ಷಣ ಭೀಮಸೇನ ಕ್ಯಾಚ್ ಹಿಡಿಯೋದು. ತಕ್ಷಣ ಹಿಡಿದು ಎಸ್ತರೆ ಕರ್ಣನಿಗೆ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ. ಕರ್ಣನಿಗೆ ಕೈ ಒಳಗೆ ಸುರ್ಕೊಂಡು ಹೋಗ್ಬಿಡತ್ತು. ಅದು ಭೀಮನ ಲಾಘವ ಬರೋದಿಲ್ಲ ಅದಕ್ಕೆ. ಅದನ್ನೇ ಕ್ಯಾಚ್ ಹಿಡಿದು ವಾಪಸ್ ಹಾಕಬೇಕಾದ್ರೆ ಎಷ್ಟು ಟೈಮಿಂಗ್ ಬೇಕು. ಅದನ್ನು ಹಿಡಿಯೋಕ್ಕೆ ಕರ್ಣಗೆ ಆಗದೇ ಕೆಳಗೆ ಬಿದ್ದುಬಿಡ್ತಾರೆ. ಅಲ್ಲೇ ಇಬ್ಬರಿಗೆ ಕಂಪ್ಯಾರಿಸನ್, ಕರ್ಣ ಹೇಗೆ ಸೋತ, ಭೀಮ ಹೇಗೆ ಗೆದ್ದ ಅಂತ. ಅದಕ್ಕೆ ಏನು ಬೇಕು ಅದಕ್ಕೀಗ? ಲಾಘವೇ. ಒಂದು ಯಾರೋ ಬೀಳ್ತಾರೆ, ಕರೆಕ್ಟ್ ಟೈಮ್ ಹಿಡಿದ್ರೆ ಬಿದ್ದರೆ ತಲೆ ಹೊಡೆದೋಗು. ಆ ಕ್ವಿಕ್ನೆಸ್ ಬೇಕಾಗಿ. ಆ ಕ್ವಿಕ್ನೆಸ್ ಇಲ್ಲದೆ ಹೋದರೆ ಭಾರಿ ಕಷ್ಟ. ವೇಗೇಚ ಲಾಘವೇಚೈವ ಪ್ರಲಾಪಸ್ಯ ಚ ವರ್ಜನೆ. ಇನ್ನೊಂದು ಪ್ರಲಾಪವನ್ನು ಮಾಡದೇ ಇರೋದು. ಲಘು ಲಾಘವ ಅಂದರೆ ಏನಾಗ? ಕ್ವಿಕ್ನೆಸ್, ಫಾಸ್ಟು. ಅಥವಾ ಲೈಟ್ ಆಗೋದು ಇನ್ನೊಂದು ಅರ್ಥ. ಲೈಟ್ ಆಗೋದೊಂದು, ಕ್ವಿಕ್ಕಾಗಿ ಮಾಡೋದು. ಲಘು ಧಾರವಾಡ ಕಡೆ ಅಂತಾರೆ ಲಘು ಮಾಡು ಅಂತ ಹೇಳ್ತಾರೆ. ಲಘು ಮಾಡೋದು ಏನು? ಫಾಸ್ಟಾಗಿ ಮಾಡೋದು. ಲಘು ಬಾ ಅಂತ ಕರೆ ಪದ್ಧತಿ ಆ ಕಡೆಗೆಲ್ಲ. ಫಾಸ್ಟ್ ಬೇಗ ಬಾ ಅಂತ. ನಾವು ಬೇಗ ಬಂದು ಲಘು ಅಂತ ಕರೀತೀವಿ. ಏನಲ್ಲ, ಗೌರವ ಅಂದರೆ ಹೆವಿ, ಸ್ಲೋ ಅದು ಗೌರವ. ಏನು ರೀ ನಡ್ಕೊಂಬರ್ತಾನೆ, ಬೆಲ್ಲ ಬರ್ತಾನೆ. ಎಷ್ಟು ವೇಟ್ ಜಾಸ್ತಿ ಇದೆ. ಯೋಗದ ಗೌರವ ಬೇರೆ, ಅಣಿಮಾ ಮಹಿಮಾ ಗರಿಮಾ ಅಂತ ಅದು ಬೇರೆ. ಇದರಲ್ಲಿ ಭಾರ ಆಗೋದು ಅದು ಯೋಗ. ಅದು ಭಾರ ತಾನಿರೋದಲ್ಲ. ತಾನು 200 ಪೌಂಡ್ ಇದ್ದಾನೆ, ಭಾರ ಅಲ್ಲ ಅದು. 300 ಪೌಂಡ್ ಎತ್ತಕ್ಕೆ ಬರೋದಷ್ಟು ಕೂತ್ಬಿಡ್ತಾರೆ, ಗಟ್ಟಿಯಾಗಿ ಕೂತ್ಬಿಟ್ಟು ಅಲಗಾಡ್ಸಕ್ಕೆ ಬರೋಲ್ಲ. ಅದೇನು ಯೋಗ, ಅದು ಯೋಗ ಶಕ್ತಿ. ಆಚಾರ ಕೂತಿದ್ರೆ ಯಾರು ಬಂದರೂ ಅಲಗಾಡ್ಸೋಕ್ಕಾಗ. ಅದು ಗೌರವ, ಯೋಗ. ಅದು ಲಘಿಮ ಗರಿಮ. ಲಘಿಮ ಅಂದರೆ ಹೀಗೆ ಕ್ವಿಕ್ಕಾಗಿ ಮಾಡೋದು, ಫಾಸ್ಟಾಗಿ ಗೊತ್ತು ಕೂಡ ಆಗೋದಿಲ್ಲ ಯಾರಿಗೆ ಏನು ಮಾಡೋದಕ್ಕೆ. ವೇಗ ಬೇರೆ, ಲಾಘವ ಬೇರೆ. ವೇಗ ಅಂದರೆ ಓಡೋದ್ರಲ್ಲಿ ಫಾಸ್ಟ್, ಇದು ಕೆಲಸ ಮಾಡೋದ್ರಲ್ಲಿ ಕ್ವಿಕ್. ಅರ್ಥ ಆಯ್ತಾ? ಈಗ ಕೆಲಸ ಮಾಡೋದು ಕ್ವಿಕ್ಕಾಗಿ ಮಾಡೋದು ಬೇರೆ. ಕೆಲವು ಅಡುಗೆ ಇಟ್ಬಿಟ್ರೆ ಇನ್ನೂ ಸಾರ್ಪುರ ಬಡಿಗೆ ರೆಡಿ ಆಗಲೇನೆ, ಅಷ್ಟು ಫಾಸ್ಟ್ ಮಾಡೋರು ನೋಡಿದ್ದೀನಿ ಎಲ್ಲ ರೆಡಿ. ಕೆಲವರು ಬದರಿಗೆ ಹೋದಾಗ ಒಂದು ಸಲ ಉಪ್ಪಿಟ್ಟು ಮಾಡಿದೆ ಅಷ್ಟೇ ಒಂದು ರಾತ್ರಿ. ನಾವು ಬೆಳಗ್ಗಿನಿಂದ ಉಪವಾಸ ಇರೋದು ಎಲ್ಲರೂ ಕೂಡ. ಅಲ್ಲಿಂದ ಪಿಪ್ಪಲಕೋಟೆಯಿಂದ ಬದರಿ ಹೈರದ್ವಾರಕ್ಕೆ ಬಂದಿರೋದು ಋಷಿಕೇಶ. ಅಲ್ಲಿ ಉಪ್ಪಿಟ್ಟು ಮಾಡ್ಲಿಕ್ಕೆ ಇಟ್ಟಿದ್ದಾನೆ. ರಾತ್ರಿ 11 ಗಂಟೆಯಲ್ಲಿ ಉಪ್ಪಿಟ್ಟು ಆಗ್ತಾಯಿಲ್ಲ, 6 ಗಂಟೆಗೆ ಇಟ್ಟವನು ಅಡುಗೆ. ಅವನು ಎಲ್ಲ ಬಲಿಬಿಟ್ಟಿದ್ದಾರೆ, ಆಗೋಯ್ತು, ಯಾರೂ ಇರ್ತೀರ, ಉಪವಾಸದಲ್ಲಿ ಇದ್ದಾರೆ. ಅದು ಅಷ್ಟು ಸ್ಲೋ ಅಂದ್ರೆ ಏನು ಮಾಡ್ತೀರ ಅದಕ್ಕೀಗ? ಇನ್ನೊಂದು ಸರ್ತಿ ಬದರಿಗೆ ಹೋದ ಕಾಲಕ್ಕೆ ನಾವು ಇದರಲ್ಲಿ ಯಾವುದೋ ಬರೋಡದಲ್ಲಿ ಇಳಿದಿದ್ದೀವಿ. 1 ಗಂಟೆಗೆ ಇಳಿದಿದ್ದೀವಿ, 4 ಗಂಟೆಗೆ ಟ್ರೈನ್ ಇದೆ ಮುಂದೆ. ಇದಕ್ಕೆ ಮಾತ್ರ ಆ ಕಡೆ ಹೋಗಬೇಕು, 3 ತಾಸು ಟೈಮ್ ಇದೆ.
ಇಳಿದು ಅನ್ಲೋಡ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋದು. ಅಷ್ಟು ಮಾಡಿದ ನೋಡಿರಿ ಅವ್ರು ಎಷ್ಟು ಫಾಸ್ಟಾಗಿ ಮಾಡಿದ. ಅಷ್ಟು ಜನಕ್ಕೆ 120 ಜನಕ್ಕೆ ಅಡುಗೆ ಊಟ ಮುಗಿಸಿ ಮತ್ತೆ ಪ್ಯಾಕ್ ಮಾಡ್ಕೊಂಡು ಹೋಗಿ ಫಾಸ್ಟಾಗಿ ಅವನೇ ಆಗಿರ್ಬೋದು. 5 ಗಂಟೆಗೆ ಉಪ್ಪಿಟ್ಟು ಮಾಡೋನಲ್ಲಿ ಇದೆಲ್ಲಿ ಅದು ಲಾಗ ಇದು ಲಾಗ ಬೇಗ ಮಾಡ್ತಾರೆ ಅಂತೇವಲ್ಲ. ಅದು ನಾವು ಎಷ್ಟೋ ಸರ್ತಿ ನೋಡಿದ್ದೀವಿ. ಪಟ 10 ಗಂಟೆ ಸ್ಟಾರ್ಟ್ 11 ಗಂಟೆಗೆ ಅಡುಗೆ ರೆಡಿ. ಇವ್ರು ಬೆಳಿಗ್ಗೆ 6 ಗಂಟೆ ಕೂತು 12 ಗಂಟೆ ಆದ್ರೂ ಇನ್ನೂ ಒಲೆ ಹೊತ್ತಾ ಇರ್ತದೆ ಸರಿಗೆ. ಹಾಗೆ ಅವ್ರ ಸ್ವಭಾವ ಅಷ್ಟೇ. ವೇಗೇಚ ಲಾಘವೇಚ ಇವ ಪ್ರಲಾಪಸ್ಯ ಚ ವರ್ಜನೆ. ಅದೇನೆ ಅದು ಲಾಘವ, ಅದು ಫಾಸ್ಟ್ ಅದು ಫಾಸ್ಟಾಗಿ ಮಾಡಿದ್ದ. ಕಿತ್ತು ಬಂದದ್ದು ಬೇಗ. ಅದು ಎರಡರಲ್ಲಿ ವ್ಯತ್ಯಾಸ ಇದೆ. ಈಗ ಒಂದೇ ಕೆಲಸನ ಬರೀ ಓಡಾಡೋದು ವೇಗ, ಒಂದು ವಸ್ತು ಕೆಲಸ ಮಾಡಿ ಮುಗಿಸೋದು ಲಾಘವ. ಡಿಫ್ರೆನ್ಸ್ ಗೊತ್ತಾಯ್ತಾ? ಕೆಲಸ ಫೋನ್ ನಂಬರ್ ಹೇಳ್ತಿರ್ತಾರೆ, ಅವ್ರು ಹೇಳೋಕ್ಕೆ ಮುಗಿದಾಯ್ತಾಗಲೇ ಡಿಕ್ಟೇಟ್ ಮಾಡ್ತೀವಿ. ಅವ್ನು ಹೇಳಿ ನೆಕ್ಸ್ಟ್ ಹೇಳ್ತಿರ್ಬೇಕಾಗಿ ಬರೀಕೊತಾ ಇಲ್ಲ ಗಣೇಶ ಆ ಥರ ಹೇಳ್ತಿರ್ ಲೆಕ್ಕ ಮಾಡ್ತಾರೆ. ಇನ್ನೊಂದು ಸರ್ತಿ ಹೇಳಿ ಮತ್ತೊಂದು ಸರ್ತಿ ಏನು ಹೇಳಿದಿರಿ ಅಂತ ಕೇಳೋದು. ಇದು ಏನಾಗುತ್ತೆ ಅಲ್ಲಿಗೆ ಕೆಟ್ಟೋಗ್ಬಿಡುತ್ತೆ. ಇದು ಅಲ್ಲ, ಲಾಘವ ಅಲ್ಲ. ಅಂಥವ್ರ ಹತ್ರ ನಾವು ಹೇಳೋದು ಬರ್ತೋಗ್ಬಿಡುತ್ತಾಗ ಮುಂದೆ ಹೇಳೋದಕ್ಕಾಗೋದೇ ಇಲ್ಲ. ಇವ್ರು ಹೇಳೋವತ್ತು ಏನು ಬರೋದು ಅದು ಹೇಳೋದಕ್ಕೆ ಇರ್ಬೋದು. ಅದು ಟಕ ಹೇಳ್ತಿರೋದು. ಶಾರ್ಟ್ ಹ್ಯಾಂಡ್ ಅಂತೀವಲ್ಲ ಆ ಥರ ಬೇಕು. ಅದು ಲಾಘವ ಶಾರ್ಟ್ ಹ್ಯಾಂಡ್. ಇದರಲ್ಲಿ ಬರೋದು ತುಂಬ ಲೇಟ್ ಆಗುತ್ತೆ. ಅದರಲ್ಲಿ ಬೇರೆ ಅವನು ಬೇರೆ ಅವಾಗ ಉಳಿದವ್ರಿಗೆ ಗೊತ್ತು ಕೂಡ ಆಗಲ್ಲ. ಅದು ಬೇರೆ, ಇದು ಇನ್ನೊಂದು ಥರ. ಲಾಘವೇಚ ಇವ ಒಂದೇ ಕ್ಷಣದಲ್ಲಿ ಅಷ್ಟು 50,000 ಯೋಜನೆ ಹೋಗಬೇಕು, ಯೋಜನೆ ಬರಬೇಕು, ಅದು ಹುಡುಕಬೇಕು, ಹೊತ್ಕೊಂಡ್ಬರೋ ಮತ್ತೆ ರೆಡಿಯಾಗಿಲ್ಲ. ಅದು ಕಿತ್ತೋದು ಎಷ್ಟು ಗೊತ್ತಾ? ಇಲ್ಲಿದ್ದಲ್ಲಿ ಎಷ್ಟೋ ಸಲ ಅನ್ಲೋಡಿಂಗ್ ಭಾರಿ ಕಷ್ಟ, ಲೋಡಿಂಗ್ ಕಷ್ಟ, ಟ್ರಾನ್ಸ್ಪೋರ್ಟೇಷನ್ ಕಷ್ಟ. ಅದು ಹೈದರಾಬಾದ್ ಕಥೆ ನಿಮಗೆ ಗೊತ್ತದು. ಬುದ್ಧರ ವಿಗ್ರಹ ಮಾಡಿಸಿದ್ರು ಒಂದು 20-30 ವರ್ಷ ಕೆಳಗಡೆಗೆ. ಅದು ತರಿಸಿದ್ರು. ಅದನ್ನು ಮಧ್ಯೆ ನಿಲ್ಲಿಸ್ಬೇಕಾಗಿತ್ತು. ಅದು ಬುಳ್ಗೋಗ್ಬಿಡ್ತು. ಅದು ಅವ್ರು 10 ವರ್ಷ ಬೇಕು ಎತ್ತಲಕ್ಕೆ ಬೇಕಾಗ್ತದೆ. ಎತ್ತಲಕ್ಕೆ ಆಗಲಿಲ್ಲ. ಈಗ ಎತ್ತು ನಿಲ್ಲಿಸಿದ್ದಾರೆ. ಈಗ ಮಧ್ಯೆ ಸೆಂಟ್ರ್ ಇದರಲ್ಲಿದೆ ಗೊತ್ತಾಯ್ತಾ? ಹುಸೇನ್ ಸಾಗರಲ್ಲಿದೆ. ಬದಲ ಹೋಗಿ ಬಿದ್ದೋಗಿ ಬುಡ್ಗೋಗ್ಬಿಡ್ತದೆ, ಎತ್ತಲಕ್ಕೆ ಆಗಲಿ. ಎಷ್ಟೋ ಟ್ರಾನ್ಸ್ಪೋರ್ಟೇಷನ್ ಭಾರಿ ಕಷ್ಟದ ಕೆಲಸ. ದೂರದಲ್ಲಿ ಅದಕ್ಕೆ ಅಲ್ಲೇ ಮಾಡಿಬಿಡ್ತಾರೆ. ಆದಷ್ಟು ದೂರಿಂದ ತರಬೇಕಾದ್ರೆ ದೊಡ್ಡ ಇದರಲ್ಲಿ ವೆಹಿಕಲ್ ಬರುತ್ತೆ, ಟರ್ನ್ ಆಗಲ್ಲ ಭಾಳ ಕಡೆಗೆ. ರೋಡ್ ವೈಡ್ ಮಾಡೋಕ್ಕೆ ಜಾಗ ಇರೋದಿಲ್ಲ. ಸೇತುವೆ ಇಷ್ಟೇ ಇರ್ತದೆ, ಮುಗಿದೋಯ್ತು ಕತೆ. ಆ ದೃಷ್ಟಿಯಲ್ಲಿ ಹೇಳ್ತಾರೆ ಲಾಘವೇ ಅದೆಲ್ಲ ಮಾಡಬೇಕಾದ್ರೆ ಬಹಳ ಕಷ್ಟ ಬೇಕು. ಪ್ರಲಾಪಸ್ಯ ಚ ವರ್ಜನೆ. ಇನ್ನೊಂದು ಗುಣ ಇನ್ನೂ ಮುಗಿಸಿಲ್ಲ, ನಾಳೆ ನೋಡೋಣ. ಇನ್ನೂ ಎಷ್ಟು ಗುಣ ಮಾಡಿದ್ದಾರೆ ನಿಮಿಷ. ಅದಿಷ್ಟಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳಿದರೆ ಒಂದು ಶ್ಲೋಕದಲ್ಲಿ ಭೀಮನ ಮಹಿಮೆ ಗೊತ್ತಾಗ್ಬಿಡ್ಬೇಡ. ಒಂದೇ